ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನದ ತರಗತಿಯ 2ನೇ ದಿನ, ದಿನಾಂಕ 29/10/2025. ಭಾವನೇನಿರ್ತಿದ್ರು, ಸಂಗಮಯುಗದಲ್ಲಿ 5,000 ವರ್ಷದ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದ್ರೂ ಕೂಡ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಬೇಕು ಅಂತಂದ್ರೆ ಎಲ್ಲ ಜವಾಬ್ದಾರಿಯನ್ನ, ಎಲ್ಲ ಬಂಧನವನ್ನ ಯಾರಿಗೆ ಕೊಡ್ಬೇಕಂತೆ? ತಂದೆಗೆ. ಬಾಬನೆ ಕೊಟ್ಟು ಡಬಲ್ ಲೈಟ್ ಆಗಿ. ಡಬಲ್ ಲೈಟ್ ಅಂದ್ರೆ ಮನಸ್ಸಿನಿಂದನೂ ಹಗುರವಾಗಿ, ಶಾರೀರಿಕವಾಗೂ ಹಗುರವಾಗಿ. ಆತ್ಮನೂ ಹಗುರವಾಗಿರಬೇಕು, ಶರೀರನೂ ಹಗುರವಾಗಿರಬೇಕು. ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ಶರೀರ ಮತ್ತು ಶರೀರಧಾರಿಗಳಿಗೆ ಸಂಬಂಧಪಟ್ಟಂತ ವಿಷಯ ಇರಬಹುದು. ಎರಡನ್ನೂ ಕೂಡ ನೀವೇನ್ ಮಾಡಬೇಕು? ಹಗುರವಾಗಿಬಿಟ್ಟು ಸಂಪೂರ್ಣವಾಗಿ ನಿಮ್ಮನ್ನ ನೀವು ಈಶ್ವರಿಯ ಕಾರ್ಯದಲ್ಲಿ, ಬೇಹದ್ದಿನ ಸೇವೆಯಲ್ಲಿ ನಿಮ್ಮನ್ನು ನೀವೇನ್ ಮಾಡಬೇಕಾಗ್ತದೆ? ತೊಡಗಿಸ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಿದ್ರೆ ಅದನ್ನು ಮಾಡಬೇಕು ಅಂತಂದ್ರೆ ಯಾವ ವಿಧಿಯನ್ನ ನಮ್ದನ್ನಾಗಿ ಮಾಡ್ಕೊಳ್ಬೇಕು ಹೇಳೋದನ್ನ ಬಾಬಾ ನಮ್ಗೆ ತಿಳಿಸ್ತಾ ಇದ್ದಾರೆ. ಕೈ ಬಚ್ಚೆ सम्मुख हैं, नयनों से देख रहे हैं और चारों ओर के कई बच्चे दिल में समाये हुए हैं. ಬಾಬಾ ಹೇಳ್ತಾರೆ, ಕೆಲವೊಂದು ಮಕ್ಕಳು ಸಮ್ಮುಖದಲ್ಲಿದ್ದಾರಂತೆ, 4 ಕಡೆ ಕೆಲವೊಂದು ಮಕ್ಕಳು ಹೃದಯದಲ್ಲಿ ಸಮಾವೇಶರಾಗಿದ್ದಾರೆ. ಸಮ್ಮುಖದಲ್ಲಿದ್ದಾರೆ ಅಂತಂದ್ರೆ ಏನು? ಹೃದಯದಲ್ಲಿದ್ದಾರೆ ಅಂತಂದ್ರೆ ಏನು? ಕೆಲವೊಂದು ಮಕ್ಕಳು ಬಾಬನ ಸಮ್ಮುಖದಲ್ಲಿ ಇದ್ದಾರಂತೆ, ಕಣ್ಣಿನಿಂದ ನೋಡ್ತಾ ಇದ್ದಾರಂತೆ. ಮತ್ತೆ ಕೆಲವೊಂದು 4 ಕಡೆ ಮಕ್ಕಳು ಭಗವಂತನ ಹೃದಯದಲ್ಲಿ ಸಮಾವೇಶ ಆಗಿದ್ದಾರಂತೆ. ಇದರ ಅರ್ಥ ಏನು? ಸಮ್ಮುಖದಲ್ಲಿ ಅಂದ್ರೆ ಹತ್ರ ಇರೋರು ಎದುರುಗಡೆ ಇದ್ದಾರೆ, ಹೃದಯದಲ್ಲಿ ಇದ್ದಾರೆ ಅಂದ್ರೆ ಪ್ರೀತಿಯಲ್ಲಿ ಲೀನ ಆಗ್ಬಿಟ್ಟಿದ್ದಾರೆ. ಅಲ್ಲ, ಎದುರುಗಡೆಗಿದ್ದಾರೆ ಅಂದ್ರೆ ಎಲ್ಲಿ? ಪರಂಧಾಮದಲ್ಲಿ ತಂದೆಯ ಮುಂದೆ, ಮಧುಬನದಲ್ಲಿ ಬಾಬಾ ಸಮ್ಮುಖದಲ್ಲಿ ಕೂತಿರೋರು, ಡೈಮಂಡ್ ಹಾಲ್ ಕುಂತಿದ್ದಾರೆ ಅಲ್ವಾ? ಹೌದಲ್ವಾ? ಹೌದು ಹೌದು. ಡೈಮಂಡ್ ಹಾಲಲ್ಲಿ ಬಾಬಾರವರನ್ನ ಎದುರುಗಡೆ ಕುಂತಿದ್ದಾರೆ, ಕಣ್ಣಿಂದ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಬೇರೆ ಬೇರೆ ದೇಶದಲ್ಲಿರುವಂಥವ್ರು, ಸೇವಾ ಕೇಂದ್ರದಲ್ಲಿರುವಂಥವ್ರು ಏನ್ ಮಾಡ್ತಿದ್ದಾರೆ? ಎಲ್ಲಿದ್ದಾರಂತವರು? ಹೃದಯದಲ್ಲಿದ್ದಾರೆ. ಹೌದಲ್ವಾ? ಎಸ್ ಆರ್ ನೋ? ಹೌದು. ಹಾ, ಇದು ನಮ್ಮ ಅರ್ಥ, ಇದು ನಮ್ಮ ಅರ್ಥ, ಇದು ಅಪ್ಪನ ಅರ್ಥ ಅಲ್ಲ ಇದು. ಯಾಕಂದ್ರೆ ಸಮ್ಮುಖದಲ್ಲಿ ಇದ್ದಾರೆ ಅಂದ ತಕ್ಷಣ ಡೈಮಂಡ್ ಅಲ್ಲಿ ಕುಂತವ್ರು ಯಾರು? ಶರೀರಧಾರಿಗಳು. ಯಾವ ಕಣ್ಣಿಂದ ನೋಡ್ತಿದ್ದಾರೆ? ಶರೀರದ ಕಣ್ಣಿನಿಂದ. ಓಕೆ. 4 ಕಡೆ ಕೂತ್ಕೊಂಡವ್ರು ಯಾರು? ಶರೀರಧಾರಿ. ಯಾವುದರಿಂದ ನೋಡ್ತಿದ್ದಾರೆ? ಶರೀರದ ಕಣ್ಣಿನಿಂದ. ಬಾಬಾ ಮಾತಾಡಿದ ಆತ್ಮಕ್ಕೂ ಶರೀರಕ್ಕೂ? ಆತ್ಮಕ್ಕೆ. ಹಾಗಿದ್ರೆ ನಾವು ಪಾಯಿಂಟ್ ಅನ್ನು ಆತ್ಮದ ಜೊತೆಗೆ ಅದನ್ನ ಕಂಪ್ಯಾರಿಸನ್ ಮಾಡಬೇಕು, ಶರೀರದ ಜೊತೆ ಕಂಪ್ಯಾರಿಸನ್ ಮಾಡಬೇಕು? ಆತ್ಮದ ಜೊತೆ. ಸರಿ, ಆತ್ಮದ ಜೊತೆಗೆ ಕಂಪ್ಯಾರಿಸನ್ ಮಾಡಿದಾಗ ಈ ಒಂದು ಮಹಾವಾಕ್ಯದ ಅರ್ಥ ಏನು? ಪರಂಧಾಮದಲ್ಲಿ ತಂದೆ ಜೊತೆ ಇರೋದು. ಅವರು ದೂರನೇ ಇರ್ಲಿ, ಬಾಬನ ಹೃದಯದಲ್ಲಿ ಪ್ರೀತಿಸ್ತಿರ್ತಾರೆ. ಪರಮಧಾಮದಲ್ಲಿ ತಂದೆ ಜೊತೆಗಿರೋದಕ್ಕೆ ಪರಂಧಾಮ ಬಾಬಾ ಕೆಳಗಡೆ ಬಂದ್ಬಿಟ್ಟಿದಾರಲ್ಲ, ಅಲ್ಲಿ ಯಾರಿದ್ದಾರೆ? ಬಾಬಾ ಕೆಳಗಡೆ ಬಂದಿದ್ದಾರೆ ತಾನೆ ಮಿಲನ ಮಾಡ್ಲಿಕ್ಕೆ. ಅಂದ್ರೆ 3 ಲೋಕಗಳಲ್ಲಿರೋ ಆತ್ಮಗಳು ಎದುರುಗಡೆ ಇದ್ದಾರೆ ಬಾಬನ್ಗೆ. ಅಲ್ಲ, ಬಾಬಾ ಏನ್ ಹೇಳ್ತಾರೆ? ಕೆಲವೊಂದು ಆತ್ಮರು ಬಾಬನ ಎದುರುಗಡೆಗಿದ್ದಾರೆ, ಕೆಲವೊಂದು ಮಕ್ಕಳು ಯಾರು ಬಾಬನ ತಿಳ್ಕೊಂಡಿದ್ದಾರೋ ಅವರು ಬಾಬನ ಸಮ್ಮುಖದಲ್ಲಿದ್ದಾರೆ, ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಮಕ್ಕಳು ಏನ್ ಮಾಡಿದ್ದಾರೆ? ಹೃದಯದಲ್ಲಿ ಸಮಾವೇಶ ಆಗಿದಾರಂತ. ಅದೇನರ್ಥ? ಆ ಟೈಮಲ್ಲಿ ಟಿವಿ ಮುಂದೆ ಕೂತಿದ್ರು ಸಹ ಪರವಾಗಿಲ್ಲ, ಆದ್ರೆ ಯಾರು ತಾನು ಆತ್ಮ ಆಗಿ ಕುಳಿತು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿದ್ದಾರೆ ಅವ್ರು ಮಾತ್ರ ಹೃದಯದಲ್ಲಿ ಇರ್ತಾರೆ. ಹಾ, ಮತ್ತೆ
ಬಾಬಾ ಅವ್ರನ್ನ ಸದಾ ನೆನ್ಪ್ ಮಾಡೋರು ಹೃದಯದಲ್ಲಿ ಇರ್ತಾರೆ. ಹಾ ಆ ಕೇವಲ ಜ್ಞಾನ ತಿಳ್ಕೊಂಡು ನಾರ್ಮಲ್ ಆಗಿ ಇರೋರು ಹ್ಮ್. ಸಮ್ಮುಖದಲ್ಲಿದ್ದಾರೆ. ಹಾ ಆಮೇಲೆ ಮತ್ತೆ ಮಧುಬನದಲ್ಲಿ ಇಲ್ದೇ ಇದ್ರು ಕೂಡ ಹಾ ಎಲ್ಲ ಮಕ್ಕಳು ಹಾ ಎಲ್ಲೆಲ್ಲಿ ಇದಾರೋ ಅಲ್ಲೇ ಬಾಬನ್ನ ಹಾ ನೆನ್ಪು ಮಾಡ್ಕೊಂಡು ಹಾ ತುಂಬಾ ಅವರ ಪ್ರೀತಿಯಲ್ಲಿ ಅವರ ಹೃದಯದಲ್ಲಿ ಹಾ ಇರುವಂತ ಮಕ್ಕಳು ಹಾ ಅಂತ ನಾನು ಅನ್ಕೊಂಡಿದ್ದೇನೆ. ಹಾ ಓಕೆ ಅವರು ಹೃದಯದಲ್ಲಿರೋ ಮಕ್ಕಳು. ಸರಿ. ಮತ್ತೆ ಯಾರು ಹೇಳ್ತೀರಾ? ಯಾರು ತಂದೆಗೆ ಸಹಯೋಗಿ ಮಕ್ಕಳಾಗಿದ್ದಾರೆ ಅವರು ಹೃದಯ ಹಾ. ನೋಡಿ, ಸಿಂಪಲ್. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಕೆಲವೊಂದು ಮಕ್ಕಳು ನನ್ನ ಎದುರುಗಡೆಗಿದ್ದಾರೆ. ಓಕೆ, ಅವರು ಕಣ್ಣಿನಿಂದ ನೋಡ್ತಾ ಇದ್ದಾರೆ. ನೀವೇನು ಉತ್ತರ ಹೇಳ್ತಿರಲ್ಲ, ಈ ಒಂದೊಂದು ಶಬ್ದನೂ ಅದಕ್ಕೆ ಅಳವಡಿಕೆ ಆಗಬೇಕು. ಇಲ್ಲಿ ನೆನಪು ಅಂತ ಶಬ್ದ ಹೇಳಿಲ್ಲ ಬಾಬಾ. ಬಾಬಾ ಏನ್ ಹೇಳಿದ್ದಾರೆ, ನನ್ನ ಎದುರುಗಡೆಗಿದ್ದಾರೆ, ಕಣ್ಣಿನಿಂದ ನೋಡ್ತಾ ಇದ್ದಾರೆ, ಇವರು ಒಂದು ಕ್ಯಾಟಗರಿ. ನನ್ನ ಎದುರುಗಡೆಗಿದ್ದಾರೆ, ಕಣ್ಣಿಂದ ನೋಡ್ತಾ ಇದ್ದಾರೆ, ಇವರು ಒಂದು ಕ್ಯಾಟಗರಿ. ಎರಡನೇವ್ರು ಯಾರು? ನಾಲ್ಕೂ ಕಡೆಗಿದ್ದಾರೆ, ಬರೀ ಎದುರುಗಡೆಯವರಲ್ಲ, ನಾಲ್ಕು ಕಡೆಯವರು ಇದ್ದಾರೆ. ಅವರೆಲ್ಲಿದ್ದಾರಂತೆ? ಹೃದಯದಲ್ಲಿ ಹೃದಯದಲ್ಲಿ ಸಮಾವೇಶ ಆಗಿದೆ. ಇದರ ಅರ್ಥ ಏನು? ಹೇಳ್ತಾರೆ, ಯಾವ ಮಕ್ಕಳು ಬಾಬನ ಎದುರುಗಡೆಗೆ ಬಾಬನ ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ ಅಂತ ಹೇಳ್ತಿದಾರಲ್ಲ, ನೋಡ್ತಾ ಇದಾರ ಬಾಬನನ್ನ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟ. ಯಾವ್ದಿಂದ? ಕಣ್ಣಿನಿಂದ. ಅಂತರ್ಚಕ್ಷುವಿನಿಂದ, ಮೂರನೇ ಕಣ್ಣಿನಿಂದ, ತ್ರಿನೇತ್ರದಿಂದ, ಆತ್ಮದ ಕಣ್ಣಿನಿಂದ ಏನ್ ಮಾಡ್ತಿದ್ದಾರೆ? ಬಾಬಾ ಬಂದಿದ್ದಾರೆ, ಬಾಬನ ನಾನೇನ್ ಮಾಡ್ತಿದ್ದೇನೆ? ನೋಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಬಾಬನ ಕಿರಣ ಏನಾಗ್ತದೆ? ನನ್ನ ಮೇಲೆ ಬೀಳ್ತಾ ಇದೆ. ಇವರ್ಯಾರು? ಎದುರುಗಡೆ ಇರೋರು, ಬಾಬನ ಸಮ್ಮುಖದಲ್ಲಿರೋ. ಅವ್ರ ಕಣ್ಣಿಂದ ಯಾರನ್ನ ನೋಡ್ತಿದ್ದಾರೆ? ಬಾಬನ್ನ. ಯಾವ ಕಣ್ಣಿಂದ? ಅಂತರ್ಚಕ್ಷು ಶರೀರದ ಕಣ್ಣಿನಿಂದನೋ ಆತ್ಮದ ಕಣ್ಣಿನಿಂದನೋ? ಆತ್ಮದ ಕಣ್ಣಿನಿಂದ ಹಾ, ನಾವ್ ಯಾವ ಮೀನಿಂಗ್ ತಗೊಂಡ್ಬಿಡ್ತೀವಿ? ಶಾರೀರಿಕ ಕಣ್ಣು. ಅದಕ್ಕಾಗಿ ಬಾಬಾ ಮುರ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡಿಟ್ಬಿಡ್ತಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ಲಿ ಇವರು ಅಂತ. ಅದಕ್ಕೆ ಬಾಬಾ ಹೇಳಲು ಚಾರೋ ಅವ್ರಿಗೆ ಕೈ ಬಚ್ಚೆ ಅಂತಂದು, ನಾಲ್ಕು ಕಡೆ ಕೆಲವೊಂದು ಮಕ್ಕಳು. ಅವಾಗ ಏನಿದ್ರು, ಹಾ ಡೈಮಂಡ್ ಅಲ್ಲಿ ಯಾರು ಎದುರುಗಡೆಗಿದ್ದಾರಲ್ಲ ಅವರು ಬಾಬನ ಎದುರುಗಡೆ ನೋಡ್ತಾ ಇದ್ದಾರೆ. ಹಾಗೆ ಡೈಮಂಡ್ ಹಾಲ್ ಅಲ್ಲಿ ಇರುವಂತವ್ರು ಹೃದಯದಲ್ಲಿ ಕುತ್ಕೊಳ್ಬಾರ್ದು ಅಂತ ಏನಾದ್ರು ಕಂಡೀಷನ್ ಇದೆಯಾ? ಇಲ್ಲ. ಹೃದಯದಲ್ಲಿ ಕುತ್ಕೊಳ್ಳೋರು ಅಂತಂದು ಯಾರು? ಸದಾ ಹಾ ದೂರದಲ್ಲಿರಲಿ ಆತ್ಮನಾಗಿ ಆತ್ಮನಾಗಿ ಬಾಬನಲ್ಲಿ ಸಮಾವೇಶ ಆದರು ಹೃದಯದಲ್ಲಿ ಬಾಬನ ಒಳಗಡೆಗಿರ್ಬೇಕು ಸಮಾವೇಶ. ಹೃದಯದಲ್ಲಿ ಅಂತಂದ್ರೆ ಹೇಗೆ ಸ್ಥೂಲವಾಗಿ ತಾಯಿಯ ಮಡಿಲಲ್ಲಿ ಮಗು ಇರ್ತದೋ ಹಾಗೆ ಆ ಮಗು ಎಲ್ಲಿರ್ಬೇಕು? ಬಾಬನ ಒಳಗಡೆಗಿರ್ಬೇಕು. ಬಿಳಿ ಪ್ರಕಾಶ ಅದು ಒಳಗಡೆಗಿದ. ನೀವೆಲ್ಲಿದ್ದೀರಾಗಿದ್ರೆ? ನಾವು ಅಲ್ಲೇ ಇದ್ದೀವಣ್ಣ. ಸಮ್ಮುಖದಲ್ಲಿದ್ದೀರೋ ಅಥವಾ ಹೃದಯದಲ್ಲಿ ಹೃದಯದಲ್ಲಿ ಇದ್ದೀರೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಓಕೆ, ಇದರ ಆಧಾರದ ಮೇಲೆ ಮುಂದೆ ಮುರಳಿ ನಡೆಯುತ್ತೆ. ಚೆಕ್ ಮಾಡ್ತಾ ಹೋಗಿ. बाप दादा हर बच्चे के मस्तक में 3 भाग्य की 3 सितारे चमकते हुए देख रहे. ಬಾಪ್ ದಾದಾರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಭಾಗ್ಯದ 3 ನಕ್ಷತ್ರವನ್ನ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರಂತೆ. ಆ ನಕ್ಷತ್ರ ಏನ್ ಮಾಡ್ತಾ ಇರ್ತದಂತೆ? ಭಾಗ್ಯ ಜಾಸ್ತಿ ಆಗ್ತಾ ಹೋದಾಗ ಹೊಳಿತಾ ಇರ್ತದೆ. ಭಾಗ್ಯ ಕೊಟ್ಟವ್ರು ಯಾರು? ಬಾಬಾ. ದೌರ್ಭಾಗ್ಯ ಕೊಟ್ಟವ್ರು ಯಾರು? ರಾವಣ. ನೀರ್ ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಬಟ್ಟೆ ಶರೀರ ಎಲ್ಲ ಕ್ಲೀನ್ ಆಗ್ತದೆ ಅಲ್ವಾ? ಅದು ಧೂಳು ಹಾಕೊಂಡ್ರೆ ಏನಾಗ್ತದೆ? ಮಲಿನ ಆಗತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ 3 ಭಾಗ್ಯದ ರೇಖೆ, 3 ಭಾಗ್ಯದ ನಕ್ಷತ್ರವನ್ನ ಬಾಬಾ ನೋಡ್ತಿದ್ದಾರೆ. ಏಕ ಭಾಗ್ಯ ಹೇ ಬಾಪ್ ದಾದಾ ಕಿ ಶ್ರೇಷ್ಠ ಪಾಲನಾಕ. ಮೊದಲನೇ ಭಾಗ್ಯ ಯಾವ್ದಂತೆ? ಬಾಪ್ ದಾದಾರವರ ಶ್ರೇಷ್ಠ ಪಾಲನೆ. ಓಕೆ, ಈಗ ಪ್ರಶ್ನೆ, ಈ ಶ್ರೇಷ್ಠ ಪಾಲನೆಯನ್ನ ಈ 2 ರೀತಿಯಲ್ಲಿ ಡಿವೈಡ್ ಮಾಡಿ. ಯಾವ ರೀತಿಯಲ್ಲಿ ಡಿವೈಡ್ ಮಾಡಬೇಕು? ಒಂದು ಸಮ್ಮುಖದಲ್ಲಿರುವಂತ ಮಕ್ಕಳು 2 ಕ್ಯಾಟಗರಿ ಮಾಡಿದ್ದಾರೆ ತಾನೆ ಬಾಬಾ ಮೇಲೆ. ಸಮ್ಮುಖದಲ್ಲಿರುವಂತ ಮಕ್ಕಳು ಬೇರೆ, ಹೃದಯ ಸಿಂಹಾಸನದಲ್ಲಿರುವಂತ ಮಕ್ಕಳು ಬೇರೆ.
ಈಗ ಸಮ್ಮುಖದಲ್ಲಿರುವಂತ ಮಕ್ಕಳು ಬಾಬ್ದಾದಾರರಿಂದ ಯಾವ ರೀತಿ ಪಾಲನೆ ಪಡ್ಕೊಳ್ತಾರೆ? ಸೆಂಟರ್ಗಳಲ್ಲಿ ಆ ಟೀಚರಿಂದ ಆ ಇಲ್ಲಿ ಸೆಂಟರ್ ನಿಮಿತ್ತ ಟೀಚರ್ ಬಂದಿಲ್ವಲ್ಲ, ಇಲ್ಲಿ ಬಾಬ್ದಾದ ಅಷ್ಟೇ ಹೇಳ್ತಾರ. ಅವ್ರ ಮುಖಾಂತರ ಪಾಲನೆ ಪಡ್ಕೊಂತಿದ್ದಾರೆ. ಆಮೇಲೆ ಪಾಲನೆ ಅಂತಂದ್ರೆ ಏನು? ಪೋಷಣೆ ಮಾಡೋದು. ತಂದೆಯ ರೂಪದಲ್ಲಿ ಪಾಲನೆ ಯಾರು ಕೊಡ್ತಾರೆ? ತಂದೆ ತಾಯಿಗಳು ತಾನೇ ಕೊಡ್ತಾರೆ ಮಕ್ಕಳಿಗೆ. ಶಿಕ್ಷಣ ಯಾರು ಕೊಡ್ತಾರೆ? ಶಿಕ್ಷಕ ಸ್ಕೂಲಲ್ಲಿ ಕೊಡ್ತಾರೆ. ವರದಾನ ಯಾರು ಕೊಡ್ತಾರೆ? ಗುರು ಕೊಡ್ತಾರೆ. ಸಾಧು ಸನ್ಯಾಸಿಗಳು ಕೊಡ್ತಾರೆ ಅಲ್ವಾ? ಓಕೆ, ಇಲ್ಲಿ ತಂದೆಯ ರೂಪದಲ್ಲಿ ನಮ್ಗೇನ್ ಸಿಗ್ಬೇಕು? ಪಾಲನೆ ಸಿಗಬೇಕು. ಹಾಗಿದ್ರೆ ಸಮ್ಮುಖದಲ್ಲಿರುವಂತ ಮಕ್ಕಳಿಗೆ ಯಾವ ರೀತಿ ಪಾಲನೆ ಸಿಗ್ತದೆ? ಹೃದಯ ಸಿಂಹಾಸನದಲ್ಲಿರೋರಿಗೆ ಯಾವ ರೀತಿ ಪಾಲನೆ ಸಿಗ್ತದೆ? ಸ್ಥೂಲ ರೂಪದಲ್ಲಿ ಹೇಳಿ. ಸ್ಥೂಲ ರೂಪದಲ್ಲಿ ಒಬ್ಬರು ತಾಯಿ ಅಥವಾ ತಂದೆ ಇದ್ದಾರೆ. ಕೆಲವೊಂದು ಮಕ್ಕಳು ಹೃದಯ ಎದುರುಗಡೆ ನಿಂತಿದ್ದಾರೆ. ಕೆಲವೊಬ್ಬರು ಭಗವಂತನ ಆ ತಂದೆಯ ಮಡಿಲಲ್ಲಿದ್ದಾರೆ. ಎದುರುಗಡೆಗಿದ್ದವ್ರು ಏನ್ ಮಾಡ್ತಾರೆ? ಸ್ಥೂಲ ರೂಪದಲ್ಲಿ ಪಾಲನೆ ತಗೊಂತಾರೆ. ಸ್ಥೂಲದಲ್ಲಿ ಅಂದ್ರೆ ಮುರಳಿ ಮುಖಾಂತರ, ಬ್ರಹ್ಮ ಭೋಜನದ ಮುಖಾಂತರ. ಸ್ಥೂಲ ರೂಪದಲ್ಲಿ ಶಾರೀರಿಕವಾಗಿ ಹೇಳಿ. ತಂದೆ ತಾಯಿ ಏನಿರ್ತೈತ ಅದು ಹೋಗಿ ಅವ್ರು ತಗೊಂತಾರೆ. ಮುಂದೆಗಡೆ ಇದ್ದರು ತಂದೆ ಮಡಿಲಲ್ಲಿ ಇದ್ದರು, ತಾಯಿನೇ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೇವೆ, ತಿನ್ನಿಸ್ತಾ ಇದ್ದೀವಿ. ಸರಿ ನೋಡಿ, ಒಂದೇ ಪ್ರಶ್ನೆಗೆ ಎಷ್ಟು ಉತ್ತರ ಇರ್ತದಲ್ಲ, ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಬೆಳ್ತಾರೆ ಸಮ್ಮುಖದಲ್ಲಿರೋರು ಯಾವಾಗ್ಲೂ ಲ್ಯಾಪ್ಟಾಪ್ ಕೊಡ್ಸು, ದುಡ್ಡು ಕೊಡು, ಊಟ ಕೊಡು, ಏನ್ ಮಾಡ್ತಿರ್ತಾರಂತೆ? ಆಸ್ತಿ ಕೊಡು, ಬಂಗಾರ ಕೊಡು, ಬಟ್ಟೆ ಕೊಡು, ಇಂಥವ್ರ ಜೊತೆ ಮದುವೆ ಮಾಡಿ ಕೊಟ್ಬಿಟ್ಟಿದೀಯಾ, ಅಲ್ಲಿ ನನ್ಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಕೊಡು ಅಂತ ಏನ್ ಮಾಡ್ತಿರ್ತಾರಂತೆ? ಬೇಡ್ತಿರ್ತಾರೆ. ಮತ್ತು ಸ್ಥೂಲವಾಗಿರೋದನ್ನೇ ಅವರು ನನ್ನ ಹತ್ರ ಕೇಳ್ತಾ ಇರ್ತಾರೆ. ಸಮ್ಮುಖದಲ್ಲಿರೋದಕ್ಕೆ, ತನು ಮನದಿಂದ ಸೇವೆ ಮಾಡೋದಕ್ಕೆ ಅವ್ರಿಗೆ ನಾನೇನ್ ಮಾಡ್ತೇನೆ? ಕೇಳಿರೋದನ್ನ ಅವರ ಶಕ್ತಿಯ ಅನುಸಾರ, ಸೇವೆಯ ಅನುಸಾರ, ಕರ್ತವ್ಯದ ಅನುಸಾರ ಅವರು ಮಾಡಿರುವಂತ ಸೇವೆಯ ಆಧಾರದಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಕಳಿಸ್ತೇನೆ. ಕೊಟ್ಟಿರೋದು ಯಾರು? ಬಾಬಾ. ಬೇಡಿರೋದು ಯಾರು? ಮಕ್ಕಳು. ಅವ್ರು ಬಾಬನ ಎದುರುಗಡೆ ಹೆಂಗಿರ್ತಾರೆ? ಅರ್ಥ ಆಯ್ತಾ? ಎದುರುಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಕೇಳ್ತಾ ಇರ್ತಾರೆ, ಅದನ್ನು ಬೇಕು ಇದನ್ನು ಬೇಕು. ಭಕ್ತರು ಕೂಡ ಅದನ್ನೇ ತಾನೇ ಮಾಡಿದ್ದು. ದ್ವಾಪರಯುಗ ಕಲಿಯುಗದಲ್ಲಿ ನಾವು ಅದನ್ನೇ ತಾನೇ ಮಾಡಿದ್ದು. ಸರಿ, ಇದು ಯಾರು ಅನುಭವ ಮಾಡುವಂಥದ್ದು? ಸಮ್ಮುಖದಲ್ಲಿರುವಂತ ಮಕ್ಕಳು ಹೆಚ್ಚಿನದಾಗಿ ಶಾರೀರಿಕಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನೇ ಏನ್ ಮಾಡ್ತಾರೆ? ಅದನ್ನು ಬೇಕು ಇದನ್ನು ಬೇಕು ಅಂತ ಕೇಳಿಬಿಟ್ಟು ತಗೊಂಡ್ಬಿಟ್ಟು, ನನಗೆ ಯಾರು ಕೊಟ್ರು? ಬಾಬಾ. ಅಯ್ಯೋ, ಬಾಬಾ ಬಂದ್ಮೇಲಲ್ವಾ ನನಗೆ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಸಿಕ್ಬಿಡ್ತು, ನನ್ನ ಮಗಳಿಗೆ ಮದುವೆ ಆಗ್ಬಿಡ್ತು, ಮಗನಿಗೆ ಶಿಕ್ಷಣ ಸಿಕ್ಬಿಡ್ತು, ನಮ್ ಕಾರ್ ಬಂದ್ಬಿಡ್ತು, ಒಳ್ಳೊಳ್ಳೆ ಬಟ್ಟೆ ಸಿಕ್ಬಿಡ್ತು. ಇವ್ರ್ಯಾರು? ಬಾಬಾ ನಮ್ಗೆ ಶಾಂತಿ ಕೊಡ್ತಿದ್ದಾರೆ, ಸುಖ ಕೊಡ್ತಿದ್ದಾರೆ, ಅವ್ರ ಕಿರಣ ನನ್ನ ಮೇಲೆ ಬೀಳ್ತಾ ಇದೆ, ನನಗೆ ಅನುಭವ ಆಗ್ತಾ ಇದೆ, ನಾನು ಖುಷಿಯಾಗಿ ಬಿಟ್ಟಿದ್ದೇನೆ. ಇವ್ರ್ಯಾರು? ಮುಂದೆಗಡೆ ಇರೋ ಮಕ್ಕಳು. ಸರಿ, ಮಡಿಲಲ್ಲಿರುವಂತ ಮಕ್ಕಳು ನಿರಾಕಾರ ರೂಪದಲ್ಲಿ ಅವಿನಾಶಿ ಖಜಾನೆ ಅನುಭವ. ಮೊದಲು ಸ್ಥೂಲ ರೂಪದಲ್ಲಿ ಹೇಳಿ. ಸ್ಥೂಲ ರೂಪದಲ್ಲಿ ಒಂದು ಮಗು ತಾಯಿಯ ಮಡಿಲಲ್ಲಿದೆ, ಅದೇನ್ ಮಾಡ್ತದೆ? ತಾಯಿ ಏನ್ ಕೊಟ್ರೆ ಅದು ಸ್ವೀಕಾರ ಮಾಡ್ತದೆ. ಏನು? ಸುಖ ಶಾಂತಿ. ಅದು ತಾಯಿಯ ಆ ಭಾವನೆಯನ್ನು ಮಾತ್ರ ಸ್ವೀಕಾರ ಮಾಡ್ತದೆ ಹೊರತು ಬಂಗಾರ, ಬಟ್ಟೆ, ಎದೆಯ ಹಾಲು ಏನು ಬೇಡ. ಅದಕ್ಕೆ ಬೇಕಾಗಿರೋದೇನು? ಆ ತಾಯಿಯ ಆತ್ಮನಿಂದ ಹೊರಟಿರುವಂತ ತಾಯಿಯ ಆ ಒಂದು ಗುಣಲಕ್ಷಣಗಳು, ಆ ಭಾವ, ಸ್ವಭಾವ, ತಾಯ್ತನ, ತಾಯಿಯ ಭಾವನೆಗಳು, ತಾಯಿಯ ಸಂಬಂಧ ಏನು ಆತ್ಮದ ಮೂಲಕ ನಿರಾಕಾರ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ, ಅದನ್ನು ಮಾತ್ರ ಅವ್ರು ಏನ್ ಮಾಡ್ತಾರೆ? ಅನುಭವ ಮಾಡ್ತಾ ಇದ್ದಾರೆ. ಈಗ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಬಾಬನಲ್ಲಿ ಹೋದಾಗ ಭಗವಂತನ ಸಪ್ತ ಗುಣಗಳ ಅನುಭವ ಮಾತ್ರ ನನಗೆ ಆಗ್ಬೇಕೇ ಹೊರತು ನಾನು ಬೇರೆ ಯಾವುದನ್ನು ಅವರಿಗೆ ಕೇಳಬಾರದು. ಅಂದ್ರೆ 5000 ವರ್ಷದ ಸ್ಥೂಲ ಪ್ರಪಂಚಕ್ಕೆ ಬೇಕಾಗಿರೋದು ಯಾವುದನ್ನು ನಾನು ಅವರಿಗೆ
ಕೇಳುವ ಹಾಗೆ ಇಲ್ಲ. ಏನ್ ಕೇಳಬೇಕು? ಏನು ಕೇಳುವಂಗಿಲ್ಲ. ಆ ಅಪ್ಪುಗೆಯಲ್ಲಿದ್ದಾಗ ಅಪ್ಪುಗೆ ಸುಖದಲ್ಲಿ ನೀವು ಪರಮಾತ್ಮ ಬಿಟ್ಟರೆ ಬೇರೆ ಯಾರೂ ಕೂಡ ಮಧ್ಯದಲ್ಲಿ ವಸ್ತು ವ್ಯಕ್ತಿ ವಿಷಯಗಳು ಬರಕೂಡದು. ಅವರಿಗೆ ಬಾಬಾ ಏನ್ ಹೇಳ್ತಾನೆ? ಎಲ್ಲಿ ಕೂತ್ಕೊಂಡಂತವ್ರು ಬಾಬಾರವರ ಹೃದಯದಲ್ಲಿ. ಹೃದಯದಲ್ಲಿ. ಈಗ ನಿಮ್ಮ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಅಪ್ಪನ ಎದುರುಗಡೆ ಹೋಗ್ತಿರಲ್ಲ, ಯೋಗ ಮಾಡ್ತಿರಲ್ಲ, ಮಾತಾಡ್ತಿರಲ್ಲ, ಜ್ಞಾನ ಕೇಳ್ತಿರಲ್ಲ, ಎದುರುಗಡೆ ನಿಂತು ಬಿಟ್ಟು ಕೇಳ್ತಿರೋ ಅಥವಾ ಬಾಬಾನ ಮಡಿಲಲ್ಲಿ ಕೂತ್ಕೊಳ್ತಿರೋ? ಮಡಿಲಲ್ಲಿ ಕೂತ್ಕೊಂಡಿರುವಂತ ಮಗುವನ್ನ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಬಾಬಾ ಏನ್ ಮಾಡ್ತಾರಂತೆ? ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾರೆ. ಎದುರುಗಡೆ ಇರೋರು ಏನ್ ಮಾಡ್ತಾರೆ? ಬೇಡ್ಕೊಂಡು ಬೇಡ್ಬಿಟ್ಟು ತಗೊಂಡು ಹಂಗೆ ಜಾಗ ಖಾಲಿ ಮಾಡ್ಬಿಡ್ತಾರ. ಹೌದು ತಾನೆ? ಅಪ್ಪನಿಗೆ ಏನಾದ್ರು ಸಹಯೋಗ ಮಾಡ್ತಾರಾ? ಇಲ್ಲ. ಇಲ್ಲ. ಓಕೆ, ಈಗ ಪ್ರಶ್ನೆ, ಅಪ್ಪ ಯಾರನ್ನ ಮಡಿಲಲ್ಲಿ ಇಟ್ಕೊಳ್ತಾರೆ? ಹೃದಯದಲ್ಲಿರೋ ಮಕ್ಕಳನ್ನ ಇಟ್ಕೊಂಡು ಯಾರು ಸ್ವಚ್ಛವಾಗಿಡ್ತಾರೋ, ಪ್ರಪಂಚದಲ್ಲಿ ಮಲಿನ ಆಗ್ಬಿಟ್ಟು ಬಂದ ಮೇಲೆ ಅಪ್ಪನ ರಾಜಯೋಗದಿಂದ ಕ್ಲೀನ್ ಮಾಡ್ಕೊಂಡಿರ್ತಾರೋ, ತಂದೆಯ ಕಾರ್ಯದಲ್ಲಿ ಸಹಯೋಗಿ ಆಗಿರ್ತಾರೋ ಅಲ್ವಾ, ಅವರನ್ನ ಬಾಬಾ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಬಿಟ್ಟು ಮುದ್ದು ಮಾಡ್ತಾರಲ್ವಾ. ಒಬ್ಬ ಮಗು ಅಪ್ಪನ ಹತ್ರ 1,000 ರೂಪಾಯಿ ಬೇಕು ಅಂತ ಹೇಳ್ತಾನೆ. ಓಕೆ, ಯಾವ್ದಕ್ಕೆ? ಸರಿ. ಸ್ಕೂಲ್ ಫೀಸಿಗೆ ಅಂತ ದುಡ್ಡು ಕೇಳೋದು, ಸರಿನಾ? ವಾಪಸ್ ಬರ್ಬೇಕಾದ್ರೆ ಸಾಯಂಕಾಲ ಫುಲ್ ಗಂಟ್ಲು ಪೂರ್ತಿ ಕುಡ್ಕೊಂಡು ಬರೋದು. ಆವಾಗಂತ ಮಗುನು ಮಗು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಏನ್ ಮಾಡ್ತಾರೆ? ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ಮುದ್ದು ಮಾಡ್ತಾರೆ. ಯಾರು? ಮಾಡಲ್ಲ. ಅಪ್ಪ. ಮಾಡೋದಿಲ್ಲ. ಮಾಡ್ತಾರೋ ಮಾಡಲ್ವೋ? ಮಾಡೋದಿಲ್ಲ. ಮತ್ತೆ ಯಾರನ್ನ ಮಾಡ್ತಾರೆ? ತಂದೆ ಸರಿಯಾಗಿ ಕರೆಕ್ಟ್ ಆಗಿ ಫೀಸ್ ಕಟ್ಟಿರೋರ್ಗೆ. ಒಂದು ಮಗು ಏನ್ ಮಾಡ್ತದೆ? ಅಪ್ಪನ ಹತ್ರ ಏನೂ ಬೇಡೋದಿಲ್ಲ. ಅಪ್ಪನ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತದೆ, ಕೆಲಸ ಮಾಡುತ್ತೆ, ಅಲ್ಲೇನೋ ಸಮಸ್ಯೆ ಇರ್ತದೆ, ಸಮಸ್ಯೆ ಪರಿಹಾರ ಮಾಡ್ಕೊಂಡು ಮನೆಗೆ ಬರುತ್ತೆ. ಮನೆಗೆ ಬರೋದ್ರೊಳಗಡೆಗೆ ಅಪ್ಪನಿಗೆ ಫೋನ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ತಲುಪಿರ್ತದೆ. ಏನಂತ? ನಿಮ್ಮ ಮಗ ಬಂದ್ಬಿಟ್ಟು ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ, ಸಹಯೋಗವನ್ನು ಕೊಟ್ಟಿದ್ದಾರೆ, ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ. ಮನೆಗೆ ಬಂದ ತಕ್ಷಣ ಅಪ್ಪ ಏನ್ ಮಾಡ್ತಾರೆ? ಮುದ್ದು ಮಾಡ್ತಾರೆ. ಮಾಡ್ತಾರೋ ಮಾಡಲ್ವಾ? ಮಾಡ್ತಾರೆ. ಅಂದಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಈಶ್ವರನ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸವನ್ನ ಮಾಡಿ ಬಾಬಾ ನಮ್ಮನ್ನ ಮುದ್ದು ಮಾಡಿ ಆ ರೀತಿ ಪಾಲನೆಯನ್ನು ನಮ್ಗೆ ಕೊಡ್ತಾ ಇದ್ದಾರೋ, ಅಥವಾ ನಾನು ಅದನ್ನು ಬೇಕು ಇದನ್ನು ಬೇಕು ಅಂತ ನಾನು ಬೇಡ್ತಾ ಇದ್ದೇನು? ಅದಕ್ಕಾಗಿ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳ್ತಾರೆ, ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತ ಹೇಳುವಂತ ವಸ್ತು ಯಾವುದು ಕೂಡ ಇಲ್ಲ. ಇರೋದಿಲ್ಲ. ಚಿಕ್ಕ ಮಕ್ಕಳು ಏನು ಬೇಕು ಅಂತ ಕೇಳೋದಿಲ್ಲ, ಅದ್ರ ಅಪ್ಪ ಅಮ್ಮ ಏನ್ ಬೇಕು ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ? ತಂದು ಕೊಡ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಬ್ರಾಹ್ಮಣರಾಗ್ಬೇಕು, ನೀವು ಈಶ್ವರ್ಯ ಕಾರ್ಯಕ್ಕೆ ನಿಮಿತ್ತರಾಗಬೇಕು, ಸೇವೆಗೆ ಯೋಗ್ಯರಾಗಿರ್ಬೇಕು. ಆವಾಗ ಮಾತ್ರ ಬಾಬಾನಿಂದ ನಿಮಗೆ ಪಾಲನೆ ಸಿಗ್ತದೆ. ಆದ್ಮೇಲೆ 5,000 ವರ್ಷಕ್ಕೆ ಶರೀರಕ್ಕೆ ಬೇಕಾಗಿರುವಂತ ಇಂದ್ರಿಯ ಸುಖವನ್ನ ಪಡ್ಕೊಂಡಿದ್ದೀವಿ. ಅದು ನಿಜವಾಗ್ಲೂ ಆತ್ಮನಿಗೆ ಬೇಕಾಗಿರುವಂಥದ್ದು ಯಾವುದು? ಅತೀಂದ್ರಿಯ ಸುಖ, ಪರಮಾತ್ಮನ ಸತ್ಯವಾದ ಸುಖ. ನಾವು ಸೇವೆಗೆ ನಿಮಿತ್ತರಾದಾಗ ಬಾಬಾ ಕೊಡುವಂತಹ ಸತ್ಯವಾದ ನಿಷ್ಕಲ್ಮಶವಾದಂಥ ಸುಖ. ಸರಿ, ಈಗ ನಾನು ಸೇವೆ ಮಾಡ್ಲಿಕ್ಕೆ ಹೋಗ್ತಾನೆ, 10 ಜನರಿಗೆ ಜ್ಞಾನ ಹೇಳ್ಬಿಟ್ಟು ಬರ್ತೇನೆ, 25 ಜನರಿಗೆ ಪಾಂಪ್ಲೆಟ್ಸ್ ಕೊಟ್ಬಿಟ್ಟು ಬರ್ತಾನೆ. ಬಾಬಾ ಮುದ್ದು ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಮಾಡಲ್ಲ. ಮಾಡ್ತಾರೋ ಮಾಡಲ್ವಾ? ನಾನು ಸೇವೆ ಮಾಡ್ಕೊಂಡು ಬಂದಿಲ್ವಾ? ಸೇವೆ ಮಾಡ್ಕೊಂಡು ಬಂದಿದ್ದಾನೆ ಇಲ್ಲ? ಬಾಬಾ ಮುದ್ದು ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮಾಡ್ತಾನೆ. ಸರಿ, ಈಗ ಯೋಗೇಶ್ ಅಣ್ಣ ಹೋಗ್ಬಿಟ್ಟು 10 ಜನರಿಗೆ ಪಾಂಪ್ಲೆಟ್ಸ್ ಕೊಟ್ಟು 25 ಜನರಿಗೆ ಜ್ಞಾನ ಹೇಳ್ಬಿಟ್ಟು ಬಂದಿದ್ದಾರೆ, ಸರಿನಾ? ರಾಕೇಶ್ ಅಣ್ಣ ಹೋಗ್ಬಿಟ್ಟು ಏನ್ ಮಾಡೋದು? ಪೂರ್ತಿ ವಿಶ್ವಕ್ಕೆ ಶಕ್ತಿ ಕೊಟ್ಬಿಟ್ಟು ಬಂದಿದ್ದಾರೆ. ಬಾಬಾ ಯಾರನ್ನ ಮುದ್ದು ಮಾಡ್ತಾರೆ? ರಾಕೇಶ್ ಆ ವಿಶ್ವ ಕಲ್ಯಾಣ ಮಾಡ್ತಾರೆ. ಹೌದಲ್ವಾ? ಅಂದ್ಮೇಲೆ ನಾ ಮುದ್ದು ಮಾಡ್ಬೇಕು, ಹೃದಯದಲ್ಲಿ ಸೇರ್ಬೇಕು ಅಂತದ್ ಏನ್ ಮಾಡ್ಬೇಕು? ಆವಾಗ ಬೇಹದ್ದಿನ ಸೇವೆ ಮಾಡಬೇಕು. ಹದ್ದಿನ ಸೇವೆ ಮಾಡಬೇಕು. ದೇಹದಿನ ಸೇವೆ. ದೇಹದಿನ ಸೇವೆ.
ಆ, 10 ದಿನ ಸೇವೆ ಮಾಡಿ ಬಾಬಾ ಬೇಡ ಅಂತ ಹೇಳಲಿಲ್ಲ. ಆದರೆ ದಿನದಲ್ಲಿ ಯೋಗದಲ್ಲಿ ಕುಳಿತುಕೊಂಡಾಗ ಸ್ವಲ್ಪ ಸಮಯ 10 ದಿನ ಸೇವೆಯನ್ನು ಕೂಡ ಮಾಡಬೇಕು. ಅಂದಮೇಲೆ ಯಾರು ಭಗವಂತನ ಹೃದಯವನ್ನ ಸೇರ್ತಾರೆ? ಬೇಹದ್ದಿನ ಸೇವೆ ಮಾಡ್ತಾರೆ. ಯಾರು ಬೇದಿನ ಸೇವೆಯನ್ನು ಮಾಡ್ತಾರೋ ಎಲ್ಲರಿಗೂ ಭಗವಂತನ ಶಕ್ತಿಯನ್ನು ತಲುಪಿಸ್ತಾರೋ, ಯಾರು ಶುದ್ಧವಾಗಿರ್ತಾರೋ, ಯಾರು ಸ್ವಾರ್ಥಿಗಳ ಆಗಿರೋದಿಲ್ವೋ, ನಿಸ್ವಾರ್ಥ ನಿರ್ಮಾಣ ನಿಮಿತ್ತ ಆಗಿರ್ತಾರೋ ಅವ್ರು ಸದಾ ಕಾಲ ಎಲ್ಲಿರ್ತಾರಂತೆ? ಹೃದಯದಲ್ಲಿ ಸಮ- ದೊಡ್ಡ ಮಕ್ಕಳನ್ನ ಮತ್ತು ದಡ್ಡ ಮಕ್ಕಳನ್ನ ಅಪ್ಪ ಅಮ್ಮ ಊಟ ತಿಂಡಿ ಎಲ್ಲಿ ತಿನ್ನಿಸ್ತಾರೆ? ಹೊರಗಡೆ. ಅಲ್ಲಿ ಇದೆ ನೋಡು, ದೊಡ್ಡ ಮಕ್ಕಳು ಆದ ತಕ್ಷಣ ಗೋಬಿ ಮಂಚೂರಿ ಬೇಕು ಅಂತಾನೆ ಹೇಳ್ತೀವಿ, ಮಸಾಲೆ ಪುರಿ ಬೇಕು ಅಂತಾನೆ ಹೇಳ್ತೀವಿ ಅಲ್ವಾ? ಸಣ್ಣ ಮಗು ಏನ್ ಮಾಡ್ತದೆ? ಬಂದ ತಕ್ಷಣದಲ್ಲಿ ಅಮ್ಮ ಹಾಲು ಕೊಡು ಅಂತ ಹೇಳ್ತದೆ, ಹೌದ್ ತಾನೆ? ಅವಾಗ ಸಣ್ಣ ಮಗುಗೆ ಅಮ್ಮ ಮಡಿಯಲ್ಲಿ ಇಟ್ಕೊಂಡು, ನೋಡು ಅಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ನೋಡು ಚಂದ ಮಾಮ ಇದ್ದಾನೆ, ತಿಂದಿದ್ದು ಪೊಲೀಸರಿಗೆ ಹೇಳ್ತಾನೆ ಅಂತ ಬಿಟ್ಟು ಹೇಳಿ 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 ಏನ್ ಮಾಡ್ತಾರೆ? ತಿನ್ನಿಸ್ತಾರೆ. ಹಾಗೆ ನೀವು ಯಾವುದೇ ಕರ್ಮವನ್ನು ಮಾಡಿಕೊಂಡು ಬಂದ ಮೇಲೆ ಅದು ಭಗವಂತನಿಗೆ ಇಷ್ಟವಾದಾಗ ಆ ಭಗವಂತ ನಿಮ್ಮನ್ನ ಮಡಿಲಲ್ಲಿ ಇಟ್ಟುಕೊಂಡು ಬಿಟ್ಟು ಏನ್ ಮಾಡ್ತಾರೆ? ಪಾಲನೆ ಮಾಡ್ತಾರೆ. ಆ ಪಾಲನೆ ಮಾಡಿದ್ಯಾದ್ರೆ ನಿಮಗೆ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬರುವುದಿಲ್ಲ, ಭಯ ಇರೋದಿಲ್ಲ. ಯಾಕೆ ನೀವೆಲ್ಲಿರ್ತೀರಿ? ತಂದೆ ಮಡಿಲಲ್ಲಿ ಇರ್ತೀವಿ. ಸ್ಥೂಲವಾಗಿ ಸೂಕ್ಷ್ಮವಾಗಿ ನಿಮ್ಗೆ ಎಲ್ಲೂ ತೊಂದರೆಗಳು ಕಷ್ಟಗಳು ಇರೋದಿಲ್ಲ. ಅಷ್ಟು ಬಾಬಾ ಹೇಳಿರುವಂತ ರೀತಿಯಲ್ಲಿ ಮಹಾನ್ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಬಾಬನಿಂದ ಪಾಲನೆ ಸಿಗ್ತದೆ. ನಮ್ಮ ಬುದ್ಧಿ ಹೇಗೆ ಅಂತಂದ್ರೆ, ನನಗೆ ಮಾತ್ರ ಅಪ್ಪ ಪಾಲನೆ ಕೊಡ್ಬೇಕು, ನಾನು ಅಪ್ಪನ ಕಾರ್ಯದಲ್ಲಿ ಸಹಯೋಗ ಆಗೋದಿಲ್ಲ. ನಾನು ಅಮ್ಮನ ಮನೆಗೆ ಹೋಗ್ತೇನೆ, ನನ್ನ ಅಣ್ಣನ ಮದುವೆ ಇದೆ, ನನಗೆ ಸೀರೆ ಬೇಕು, ಊಟ ಬೇಕು, ತಿಂಡಿ ಬೇಕು, ತರಕಾರಿ ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು, ಎಲ್ಲ ತಗೊಂಡು ಬರ್ತೀನಿ ನಾನು. ಯಾಕೆ? ಅಧಿಕಾರ ನಂತ ಅವ್ರ ಮನೆ ಅಲ್ವಾ? ಮೌಂಟ್ ಅಬುಗೆ ಹೋದಾಗಲೂ ಕೂಡ ಏನ್ ಮಾಡೋದು? ಬಾಟ್ಲಲ್ಲಿ ಮಜ್ಜಿಗೆ ತಗೊಂಡ್ ಬರೋದು, ಹಾಲು ತಗೊಂಡ್ ಬರೋದು, ಕ್ಯಾರೆಟ್ ತಗೊಂಡ್ ಬರೋದು, ಲಿಂಬೆಹಣ್ಣು ತಗೊಂಡ್ ಬರೋದು. ಎಲ್ಲಿಂದ? ನಮ್ಮ ಮನೆ ಅಲ್ವಾ? ಅದೇ ಅಲ್ಲಿ ಸೇವೆ ಮಾಡ್ಬೇಕು ಹೇಳುವಂತ ಮನೋಭಾವ ನಮ್ದು ಇರೋಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಪಾಲನೆಯಂತೂ ಎಲ್ಲರಿಗೂ ಸಿಗ್ತದೆ, ಆದರೆ ಬಾಬ್ ದಾದಾರವರ ಶ್ರೇಷ್ಠ ಪಾಲನೆ. ಪ್ರತಿಯೊಂದು ಮಗುವನು ಕೂಡ ಅಪ್ಪನ ಪಾಲನೆ ಪಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೆ ಬ್ರಹ್ಮಕುಮಾರ ಕುಮಾರಿ ಆಗ್ಬಿಟ್ಟಿದೆ. ಅಪ್ಪ ಏನೂ ಕೊಡದಿದ್ರೆ ಏನ್ ಮಾಡ್ತಿರ್ಲಿಲ್ಲ, ನಾವ್ಯಾರು ಬಾಬನ ಹತ್ರ ಎಲ್ಲಿರ್ತಿದ್ವಿ? ಮನುಷ್ಯಾತ್ಮರಷ್ಟು ಸ್ವಾರ್ಥಿಗಳು ಪ್ರಪಂಚದ ಬೇರೆ ಯಾರು ಇಲ್ಲ. ನಮ್ಗೇನಾದ್ರು ಸಿಕ್ಕಿದ್ರೆ ತಾನೇ ನಾವು ಇರ್ತೀವಿ. ಹೌದು. ಹಾಗೆ ಇಲ್ಲಿ ಬಾಬಾ ನೋಡ್ತಾ ಇರೋದು, ಬಾಬನಿಂದ ಸಿಗುವಂತ ಸಾಧಾರಣ ಪಾಲನೆ ಪಡ್ಕೊಳ್ಳುವಂತ ಮಕ್ಕಳನ್ನ ನೋಡ್ತಾ ಇದ್ದಾರೋ, ಶ್ರೇಷ್ಠ ಪಾಲನೆ ಪಡ್ಕೊಳ್ತಾ ಇದ್ದಾರೋ? ಶಾಂತ ಮಕ್ಕಳನ್ನ ನೋಡ್ತಿದ್ದಾರೆ. ಹಾಗಿದ್ರೆ ಯಾರ ನಕ್ಷತ್ರ ಚೆನ್ನಾಗಿ ಹೊಳಿತಾ ಇರ್ತದೆ? ಬಾಬ್ದಾರದಿಂದ ಪಾಲನೆ ಮಾಡ್ಕೊಂಡವರು ಅಥವಾ ಸ್ವಯಂ ಪಾಲನೆ ಮಾಡ್ಕೊಂಡವರು? ಸ್ವಯಂ ಪಾಲನೆ ಅಂತಂದ್ರೆ, ಒಂದ್ ಸಣ್ಣ ಮಗುಗೆ ಸ್ಕೂಲಿಗೆ ಹೋಗು ಅಂತಂದ್ರೆ ರಾತ್ರಿ ಪೂಟಿ ಮೊಬೈಲಲ್ಲಿ ಆಟ ಆಡ್ತಿರ್ತದಲ್ವಾ, ಬೆಳಿಗ್ಗೆ ಸ್ನಾನ ಮಾಡು ಅಂತಂದ್ರೆ ಕಾಟಾಚಾರಕ್ಕೆ ಸ್ನಾನ ಮಾಡ್ಕೊಂಡು ಬರ್ತದೆ. ಆ ಮಗು ಹೇಗಿರ್ತದೆ? ಅದೇನೆ ಅಮ್ಮ ಸ್ನಾನ ಕರ್ಕೊಂಡು ಹೋದಾಗ ಏನ್ ಮಾಡ್ತಾರೆ? ನೀಟಾಗಿ ಸ್ನಾನ ಮಾಡಿಸ್ತಾರೆ. ಹೇಗೆ ನೀಟಾಗಿ ಅಂತಂದ್ರೆ? ಎಲ್ಲ ಮೈಕೈ ಎಲ್ಲ ಉಜ್ಜಿ ಮಾಡಿ ಯಾವ್ದ್ರಿಂದ ಉಜ್ತಾರೆ? ಕಲ್ಲಲ್ಲಿ ಹಾ, ಬ್ರಷ್ ಅಲ್ಲೇ. ಈ ಗೋ ಪೂಜೆಯಲ್ಲಿ ಎಮ್ಮೆಯನ್ನ ತೊಳಿತಾರ ನೋಡಿ, ವರ್ಷಕ್ಕೊಂದ್ಸಲ ಎಮ್ಮೆಯನ್ನ ಗೋ ಪೂಜೆಯಲ್ಲಿ ತೊಳಿತಾರೆ. ಹೆಂಗ್ ತೊಳಿತಾರೆ? ತೆಂಗಿನ ಮಟ್ಟ ತಕೊಂಡು ತೆಂಗಿನ ಮಟ್ಟ ತಗೊಂಡು ಗಸ 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 ಅಂತ ತಿರುಗಿಸಿ ಸೋಪ್ ಹಾಕಿ ಬಿಸಿ ಬಿಸಿ ನೀರ್ ಹಾಕ್ಬಿಟ್ಟು ಅಲ್ವಾ? ನಮ್ಮ ಮನೇಲೆಲ್ಲ ಅವಾಗ ನಾವು ಚಿಕ್ಕವರಿದ್ದಾಗ ಮನೇಲಿ ಹಸು ಇರ್ತಿತ್ತು. ಅವಾಗ ಏನ್ ಮಾಡ್ತಿದ್ವಿ? ಗೋ ಪೂಜೆ ದಿನ ಚೆನ್ನಾಗಿ ತೊಳೆದು ಅದಕ್ಕೆಲ್ಲ ಶೃಂಗಾರ ಮಾಡಿ ಹೂವೆಲ್ಲ ಹಾಕಿ ಅಲ್ವಾ? ಪಾಪ ಗೋ ಪೂಜೆಗೆ ವರ್ಷಕ್ಕೊಂದ್ಸಲ ತೊಳಿತಾರೆ ಇಲ್ವೋ? ವರ್ಷದಲ್ಲಿರುವಂತ ಎಲ್ಲಾ ಕೊಳೆ ಏನ್ ಮಾಡ್ಬೇಕು? ಓಕೆ, 1 ವರ್ಷಕ್ಕಷ್ಟು ತೊಳಿಬೇಕಾದ್ರೆ ಇನ್ನು 5,000 ವರ್ಷದ ಕೊಳೆ ಇದೆಯಲ್ಲ, ಇದು ಹೆಂಗ್ ತೊಳಿಬೇಕಾಗಿರ್ಬೋದು ಹೇಳಿ ನೋಡೋಣ? ಬರೀ ನೀರ್ ಹಾಕದ ನಡೆಯುತ್ತಾ? ಹೆಂಗ್ ತೊಳಿಬೇಕು? ಪರಮಾತ್ಮನ ಅಲ್ವಾ? ಅಷ್ಟಕ್ಕೆ ಏನ್ ಮಾಡ್ಬೇಕು? ಚೆನ್ನಾಗಿ ಇಟ್ಬಿಟ್ಟು ಏನ್ ಮಾಡ್ಬೇಕು? ಬ್ಲೀಚಿಂಗ್ ಪೌಡರ್ ಹಾಕಿ, ಫಿನೈಲ್ ಹಾಕಿ, ಎಸಿಡ್ ಹಾಕಿ, ಹಾರ್ಪಿಕ್ ಹಾಕಿ ಏನ್ ಮಾಡ್ಬೇಕಾಗ್ತದೆ?
ತೊಳಿಬೇಕಾಗ್ತದೆ. ಅಷ್ಟು ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಸಮಯ ನಾನು ತಂದೆಯ ಮಡಿಲಲ್ಲಿ ಇರ್ಬೇಕು. ಬಾಯಿ ಮುಚ್ಕೊಂಡಿರ್ಬೇಕು. ಮಧ್ಯದಲ್ಲಿ ಆಟ ಆಡಬಾರ್ದು. ನನಗೆ ಲೇಟ್ ಆಗ್ತಾ ಇದೆ ಮೊಬೈಲ್ ಆಡ್ಲಿಕ್ಕೆ ಅಂತ ಬಿಟ್ಟು ಏನ್ ಮಾಡಬಾರ್ದು, ಹೇಳಬಾರ್ದು. ಆ ರೀತಿ ಭಗವಂತನ ಶ್ರೇಷ್ಠ ಪಾಲನೆ ಅಂತಂದ್ರೆ ನಾವು ಆ ರೀತಿ ಬಾಬನ ಜೊತೆ ಯೋಗವನ್ನು ಮಾಡಿದಾಗ, ಯೋಗ ಮಾಡಿ ನಾನು ಹೊರಗಡೆಗೆ ಬಂದಾಗ ನನ್ನ ಮನಸ್ಸು ಬುದ್ಧಿ ಅಷ್ಟು ಹಗುರವಾಗುವಂತ ಅನುಭವ ನನಗೆ ಆಗ್ಬೇಕು. ಅದನ್ನೇ ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿದ್ದಾರೆ. ಆ ರೀತಿ ಹೃದಯ ಸಿಂಹಾಸನದ ಅನುಭವ ನೀವು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪ ಏನಾಗಿರ್ಬೇಕು, ವಿನಾಶ ಕಳೆ. ಆಗಿರ್ಬೇಕು. ಎಷ್ಟೋ ಜನ್ಮದ ಒಂದೇ ಸಲ, ಒಂದೇ ಶಾರ್ಟ್ ಅಲ್ಲಿ, ಒಂದು ಸಮಯದಲ್ಲಿ ಏನಾಗ್ಬೇಕು, ಹಗುರತೆ ಅನುಭವ ಆಗ್ಬೇಕು ಅಂತಂದ್ರೆ ಬಾಬನಿಂದ ದೂರ ಇರ್ಬೇಕು, ಹತ್ರದಲ್ಲಿರ್ಬೇಕು, ಹೃದಯದಲ್ಲಿ. ಹೃದಯದಲ್ಲಿ. ಅಲ್ವಾ? ನಮ್ಮ ವರ್ತಮಾನ ಸ್ಥಿತಿ ಹೆಂಗಿದೆ ಅಂದ್ರೆ ತುಕ್ಕು ಹಿಡಿದಿರೋ ಕಬ್ಬಣ ಅಲ್ವಾ? ತುಕ್ಕು ಹಿಡಿದಿರೋ ಕಬ್ಬಣವನ್ನ ತುಕ್ಕು ತೆಗಿಬೇಕು ಅಂತ ದೂರದಲ್ಲಿ ಇಟ್ರೆ ಆಗತ್ತಾ? ಆಗಲ್ಲ. ಏನ್ ಮಾಡ್ಬೇಕು? ಹಾ, ಬೆಂಕಿಯೊಳಗೆ ಹಾಕ್ಬಿಡ್ಬೇಕು. ಒಳಗಡೆ ಹಾಕ್ಬೇಕು ತಾನೆ. ಅದ್ ನಮ್ ಯೋಗ ಹೆಂಗಿರ್ತದೆ? ಇಕ್ಕದು ತೆಗಿಯೋದು. ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ, ಬರೋದಲ್ಲೇ ನೋಡೋದಲ್ಲೇ ಇದೀವಿ ನಾವು ಅಲ್ವಾ? ಕಿರಣ ನೋಡ್ತಾ ಇರ್ಬೇಕು, ಒಳಗಡೆ ಸೇರ್ಕೊಳ್ಬೇಕು. ಒಳಗಡೆ ಸೇರ್ಕೊಂಡು ಅದಕ್ಕಾಗಿ ಬಾಬ್ ದಾದಾರಿಂದ ಶ್ರೇಷ್ಠವಾದ ಪಾಲನೆ. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಬಾಬ್ ದಾದ ಶ್ರೇಷ್ಠ ಪಾಲನೆ ಯಾವುದು? ನಿಮ್ಗೆ ಪ್ರೀತಿ ಕೊಡೋದು, ಸ್ನೇಹ ಕೊಡೋದು, ಶಕ್ತಿ ಕೊಡೋದು, ನಿರಾಕಾರವಾಗಿರೋದನ್ನು ಕೊಡೋದು ಯಾವುದು ಶ್ರೇಷ್ಠ ಪಾಲನೆ? ಸ್ನೇಹದಲ್ಲಿ. ಸ್ನೇಹದ್ದು. ಮತ್ತೆ ಮತ್ತೆ ನೆಕ್ಸ್ಟ್ ಹೇಳಿ, ಒಬ್ಬೊಬ್ರು ಒಂದೊಂದು ಹೇಳಿ ನೋಡೋಣ. ಶ್ರೇಷ್ಠ ಪಾಲನೆ ಯಾವುದು? ವಿಶ್ವ ಕಲ್ಯಾಣ ಮಾಡೋದು. ಏನು? ಯಾರು ವಿಶ್ವ ಕಲ್ಯಾಣ ಮಾಡೋದು? ಬಾಬಾರವರಿಂದ ಶ್ರೇಷ್ಠ ಪಾಲನೆ ಯಾವಾಗ ಸಿಗ್ತದೆ? ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಬಾಬನ್ಗೆ ಸಹಯೋಗಿ ಆಗ್ಬೇಕು. ಯಾವ ರೀತಿಯಲ್ಲಿ? ಬಾಬಾ ತನ್ನಂತೆ ಮಾಡ್ಕೊಳ್ಳೋದು. ಬಾಬಾನ ಬಾಬಾ ಅವರು ತನ್ನಂತೆ ನಮ್ಮನ್ನು ಮಾಡ್ಕೊಳ್ಳೋದು. ಮಾಡ್ಕೊ. ಬಾಬಾ ಏನ್ ಹೇಳ್ತಾರೆ, ಯಾವ ಮಗು ವಿಶ್ವ ಕಲ್ಯಾಣ ಮಾಡ್ಕೊಂಡು ಮನೆಗೆ ಬಂದಿರ್ತದೋ, ಅಂದ್ರೆ ಸೇವೆ ಮಾಡ್ಕೊಂಡು ಮನೆಗೆ ಬಂದಿರ್ತದೋ, ಅವರನ್ನ ತಂದೆ ಯಾವ ರೀತಿ ಪಾಲನೆ ಮಾಡ್ತಾರೆ? ಊರ್ ಸುತ್ಕೊಂಡು ಸುಮ್ಮನೆ ಬಂದಂತವ್ರು ಹೆಂಗಿರ್ತಾರೆ? ಊರ್ ಸುತ್ಕೊಂಡು ತಿರ್ಗೋಡ್ ಭೇಟಿ ಬಂದ್ರು ಕೂಡ ತಮ್ಮ ಜೋಬು ಮಾತ್ರ ಫುಲ್ ಮಾಡ್ಕೊಂಡು ಬಂದವರಿಗೆ ಪಾಲನೆ ಹೆಂಗಿರ್ತದೆ? ಈಗ ಒಂದು ತಂದೆಗೆ 4-5 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡಿರ್ತಾರೆ? ತಂದೆಯಿಂದ ಸಾಲ ತಗೊಂಡು ಹೋಗಿರ್ತಾರೆ. ವಾಪಸ್ ಬರೋವರೆಗೆ ಕುಡ್ಕೊಂಡು ಬಂದಿರ್ತಾರೆ. ಕೆಲವೊಬ್ರು ಕೆಟ್ಟ ಚಿನ್ನಗಳನ್ನ ತಗೊಂಡು ಬಂದಿರ್ತಾರೆ, ಹಣ ತಗೊಂಡು ಹೋಗಿರ್ತಾರೆ, ಹಣ ಸಂಪಾದನೆ ಮಾಡ್ಬಿಟ್ಟು ತಮ್ಮ ಪರ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ, ತಂದೆ ಕೊಡೋದಿಲ್ಲ. ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ, ತಂದೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾರೆ, ಸಂಬಳ ಬೇಡ ನೀನೇ ಇಟ್ಕೊ ಅಂತ ಹೇಳ್ತಾರೆ ಅಲ್ವಾ? ಯಾವ ಮಕ್ಕಳಿಗೆ ಪಾಲನೆ ಚೆನ್ನಾಗಿ ಸಿಗ್ತದೆ? ನೀನೇ ಮಾಡಿಕೊ ಅಂತ ಹೇಳ್ತಾರ ಮಕ್ಕಳು. ಅಲ್ಲಿ ಕೆಲ್ಸ ಮಾಡಿ ಅಂತವ್ರಿಗೆ ಪಾಲನೆ ಸಿಗುತ್ತೆ ಅಲ್ವಾ? ಯಾರು ಸೇವೆಯನ್ನ ಮಾಡಿಬಿಟ್ಟು ಮನೆಗೆ ಬರ್ತಾರೋ ಅಂಥವರಿಗೆ ಬಾಬಾರ ಪಾಲನೆ ಸಿಗ್ತದೆ. ಬಾಬಾ ಕೊಟ್ಟಿರೋದು ತಿನ್ಕೊಂಡು ಉಂದ್ಕೊಂಡು ನಮ್ಮ ಬೇಕಾದವರಿಗೆ, ಸ್ನೇಹಿತರಿಗೆ, ಪರಿಚಯದವರಿಗೆ, ಕುಟುಂಬದವರಿಗೆ ಕೊಟ್ಬಿಟ್ಟು ಬಂದವರಿಗೆ ಬಾಬನ ಪಾಲನೆ ಸಿಗತ್ತಾ? ಇಲ್ಲ. ಸಿಗಲ್ಲ. ಸಿಗಬಹುದಾದ ಶ್ರೇಷ್ಠ ಪಾಲನೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತವರನ್ನ ನಾನು ಏನ್ ಮಾಡೋದಿಲ್ಲ, ಅಪ್ಪುಗೆ ಮಾಡೋದಿಲ್ಲ. ಅರ್ಥ ಆಯ್ತಾ ಇಲ್ವೋ? ನಿಮ್ಮನ್ನು ನಾನು ಹೊರಗಡೆ ಕಳಿಸಿದ್ ಯಾಕೆ? ನೀವು ಸಂಪಾದನೆ ಮಾಡ್ಕೊಂಡು ಬರ್ಲಿಕ್ಕಲ್ಲ, ನನ್ನ ಶಕ್ತಿನ ಅವರಿಗೆಲ್ಲ ಕೊಟ್ಬಿಟ್ಟು ಬರ್ಲಿಕ್ಕೆ. ಅವಾಗ ಅವರು ಉದ್ಧಾರ ಮಾಡ್ಕೊಂಡು ಬಂದಾಗ, ಮಗು ಬಂದ್ಯಾ, ಕಷ್ಟ ಆಯ್ತಾ ಅಂತ ಬಾಬಾ ಏನ್ ಮಾಡ್ತಾರೆ? ಅಪ್ಪುಗೆ ಸುಖದಲ್ಲಿ ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರದ ದುಃಖ ಎಲ್ಲ ಏನಾಗಿರ್ತದೆ? ಹೊರಟು ಹೋಗಿರ್ತದೆ. ಅಂತ ಶ್ರೇಷ್ಠ ಪಾಲನೆಯನ್ನ ಪ್ರತಿ ಕ್ಷಣದಲ್ಲಿ, ಪ್ರತಿ ಸಮಯದಲ್ಲಿ ನಾನು ಬಾಬನಿಂದ ಪಡ್ಕೊಳ್ತಾ ಇದ್ದೀನ? ಅಥವಾ ಸ್ಥೂಲವಾಗಿ ಬಾಬಾ ಏನ್ ಮಗು ಕೈ ಕಾಲು ಸುಸ್ತಾಗ್ಬಿಟ್ಟಿದೆ, AC ಕೊಡಿಸ್ತೀಯಾ, ಕೊಡಿಸ್ತೀಯಾ, 36 ವೆರೈಟಿ ಬಜ್ಜಿ ಊಟ ಕೊಡಿಸ್ತೀಯಾ ಬಾಬಾ, ಒಂದು 3 ತಿಂಗಳಾಯ್ತು ಎಲ್ಲೂ ಪಿಕ್ನಿಕ್ಗೆ ಹೋಗ್ಲೇ ಇಲ್ಲ ಬಾಬಾ, ಪಿಕ್ನಿಕ್ ಕರ್ಕೊಂಡು ಹೋಗ್ತೀಯಾ, ಮಸಾಲೆ ಪುರಿ ತಿನ್ನಿಸ್ತೀಯಾ, ಗಿಫ್ಟ್ ಕೊಡಿಸ್ತೀಯಾ, ಟೂರಿಗೆ ಕರ್ಕೊಂಡು ಹೋಗ್ತೀಯಾ? ಬೇಡ್ತೀವಿ. ಮರ್ಯಾದೆ ಕಾಣೋದಿಲ್ವಾ ಕೇಳ್ತಾರೆ ಬಾಬಾ.
5,000 ವರ್ಷದಲ್ಲಿ ಮಾಡಿದ ಇದೇನೆ ಈಗ ಮಾಡೋದು ಇದೆ ಇದೇನು ಬಾಬಾ. ನಾನು ಹೇಳ್ತಾ ಇರೋದೇನು, ನೀವು ಮಾಡ್ತಾ ಇರೋದು. ಮಾಡ್ತಿರೋದೇನು. ಬಾಬಾ ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಗೊತ್ತಾ? ಈ ಒಂದು ಜನ್ಮದಲ್ಲಿ ಎಲ್ಲ ಪಕ್ಕಕ್ಕಿಡಿ, 2,500 ವರ್ಷ ನಿಮ್ ಕೆಲಸನೇ ಇಲ್ಲ, ಬರೀ ಊರು ಸುತ್ತೋದೇ ಕೆಲಸ. ಊರು ಸುತ್ತೋದೇ ಕೆಲಸ, ಹೊಟ್ಟೆ ತುಂಬಾ ಊಟ ತಿನ್ನೋದೇ ಕೆಲಸ. ಯಾರು ಈಗ ಊರು ಸುತ್ತಾರಲ್ಲ, ಅಲ್ಲಿ ಯಾರ್ದೋ ಮನೇಲಿ ಪಾತ್ರೆ ತೊಳ್ಕೊಂಡು ಅಲ್ಲೇ ಇರ್ಬೇಕಂತ ಗೊತ್ತಿಲ್ಲ. ಅರ್ಥ ಆಯ್ತು? ಈಗ ಯಾರು ಅದನ್ನೆಲ್ಲ ತ್ಯಾಗ ಮಾಡ್ತಾರೋ 5,000 ವರ್ಷದಲ್ಲಿ ಅವ್ರ ಮನೇಲಿ ಏನಿರ್ತದೆ? ಪುಷ್ಪಕ ವಿಮಾನ ಇರ್ತದೆ. ಎಲ್ಲಿ ಬೇಕಾದಲ್ಲಿ ಏನ್ ಮಾಡ್ತಾ ಇರೋದು? ಪಿಕ್ನಿಕ್ ಹೋಗ್ಬೋದು. ತಿರುಗ್ತಾ ಇರೋದು, ಪಿಕ್ನಿಕ್ ಆರಾಮಾಗಿ ಮಸ್ತಾಗಿ. ಯಾಕಂದ್ರೆ ಇಲ್ಲೆಲ್ಲ ಸಂಪಾದನೆ ಮಾಡಿ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಸಂಪಾದನೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅವಾಗ ಯಾರು ಪುಷ್ಪಕ ವಿಮಾನದಲ್ಲಿ ಹೋಗಿರ್ತಾರೆ, ಉಳಿದವ್ರನ್ನ ಕಣ್ ಬಾಯ್ ಬಿಟ್ಬಿಟ್ಟು ಉಳಿದ ನೋಡ್ತಾ ಇರ್ತಾರೆ. ಯಾಕೆ ಹೇಳಿ? ಸಂಪಾದನೆ ಸಮಯದಲ್ಲಿ ಸಂಪಾದನೆ ಮಾಡಿಲ್ಲ. ಅವಾಗ ಏನ್ ಮಾಡಿದ್ರು? ಉಡ್ಸುತ್ತಿದ್ರು. ಸ್ಕೂಲಿಗೆ ಹೋಗುವಂತ ಮಕ್ಕಳು ಸ್ಕೂಲಿಗೆ ಹೋಗದೇನೆ ಆಟ ಆಡ್ಕೊಂಡು ಫಿಲ್ಮ್ ನೋಡ್ಕೊಂಡ್ ಬಿಟ್ಟು ಬಂದ್ರೆ ಏನಾಗ್ತದೆ? ಹಾಳಾಗ್ತಾರೆ. ಒಳ್ಳೆ ಜಾಬ್ ಸಿಗತ್ತಾ? ಸಿಗಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾರವರಿಂದ ಶ್ರೇಷ್ಠ ಪಾಲನೆಯನ್ನ ಪಡ್ಕೊಂಡಿದ್ದೀರಿ. ಯಾವ್ದು ಶ್ರೇಷ್ಠ ಪಾಲನೆ? ಬೇಹದ್ದಿನ ಈಶ್ವರಿ ಸೇವೆ ಮಾಡ್ಕೊಂಡು ನೀವು ಭಗವಂತನ ಸಮ್ಮುಖದಲ್ಲಿ ಬಂದಾಗ ಬಾಬಾ ಏನಿದ್ರೆ ಶ್ರೇಷ್ಠ ಪಾಲನೆ. ನೀವು ಬೇಕಾದ ನೋಡಿ, ನೀವು ಕೆಲಸದಲ್ಲಿ ಬ್ಯೂಸಿ ಇದ್ದಾಗ ಅಮ್ಮ ಬಂದ್ಬಿಟ್ಟು ಮಗ ಟೀ ಕೊಡು, ಕಾಫಿ ಕೊಡು ಅಂತ ಕುಡಿಸ್ತಾರಲ್ಲ. ಕೆಲಸದಲ್ಲಿ ಬ್ಯೂಸಿ ಇದ್ದಾಗ ಎತ್ಕೊಂಡು ಕುಳಿಸ್ತಾರಲ್ಲ, ದಟ್ ಇಸ್ ಗ್ರೇಟ್. ನಾನು ಹೋಗ್ಬಿಟ್ಟು ಅಮ್ಮ ಟೀ ಕೊಡು, ಕಾಫಿ ಕೊಡು ಅಂತ ನಾನೇನ್ ಮಾಡಬಾರ್ದು? ಹೇಳ್ಬಾರದು. ಮಗನಿಗೆ ಸುಸ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ನನಗೆ ಪಾಲನೆಯನ್ನ, ಪ್ರೀತಿಯನ್ನ, ಸ್ನೇಹವನ್ನ ಕೊಡಬೇಕು ಅಂತವರಿಗೆ ಮಾತ್ರ ನಾನು ಹೃದಯದಲ್ಲಿ ಇಟ್ಕೊಂಡಿರ್ತೇನೆ. ನಿಜ ಅಲ್ವಾ ಆತ್ಮೇರೆ? ಸ್ಥೂಲವಾಗೂ ಕೂಡ ನೋಡಿ, ಅಪ್ಪನ ಆಸ್ತಿಯನ್ನು ಉಡಾಯಿಸುವಂತವರಿಗೆ ಅಪ್ಪ ಮಡಿಲಲ್ಲಿ ಇಟ್ಕೊಳ್ತಾರ? ಇಲ್ಲ. ಮಗ ಅಂತ ಹೇಳೋದಕ್ಕೆ ಕೊಡ್ತಾರೆ, ಇಲ್ಲಾಂದ್ರೆ ಜಿದ್ದು ಮಾಡ್ತಾರೆ, ಗಲಾಟೆ ಮಾಡ್ತಾ ಆಸ್ತಿಯನ್ನ ಕೊಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ 33 ಕೋಟಿ ಆತ್ಮಗಳು ವಿಭಿನ್ನವಾಗಿ ಬರೋದಕ್ಕೆ ಇವೆಲ್ಲ ಕಾರಣಗಳು. ಇದು ಶ್ರೇಷ್ಠ ಪಾಲನೆ. ಆದರೆ ಈ ಶ್ರೇಷ್ಠ ಪಾಲನೆಗೆ ಆಧಾರ ಯಾವುದು? ಶ್ರೇಷ್ಠ ಪಾಲನೆಗೆ ಆಧಾರ ಯಾವುದು? ದೂಸರಾ ಪವಿತ್ರತೆ. ಶಿಕ್ಷಕ ದ್ವಾರ ಪಡಾಯಿಕ. ಈ ಶ್ರೇಷ್ಠ ಪಾಲನೆ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕೂಲಲ್ಲಿ ಪ್ರತಿದಿನ ಡಿಸಿಪ್ಲಿನ್ ಆಗಿ ಕ್ಲಾಸಿಗೆ ಹೋಗ್ಬೇಕು. ಪಾಠ ಕೇಳಬೇಕು, ಹೋಮ್ವರ್ಕ್ ಮಾಡಬೇಕು. ಒಂದಿನ ಮೊದ್ಲೇನೆ ಏನ್ ಮಾಡ್ಬೇಕು? ಪಾಠ ಓದ್ಕೊಂಡು ಬರ್ಬೇಕು. ಮನೆಗೆ ಹೋದ್ಮೇಲೆ ಹೋಮ್ವರ್ಕ್ ಮಾಡಬೇಕು, ಮತ್ತು ವಾಪಸ್ ಓದ್ಕೊಳ್ಬೇಕು. ಪುನಃ 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 ಓದ್ಬೇಕು. ನಮ್ಮಕ್ಕ ಬೆಂಗಳೂರಲ್ಲಿ ಇದಾರಲ್ಲ, ಅವ್ರು ಎಷ್ಟು ಓದ್ತಿದ್ರು ಅಂತಂದ್ರೆ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಓದೋದು. ಅವ್ರ ಫ್ರೆಂಡ್ಸ್ ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೋವರೆಗೆ ಓದೋದು. ಕೊನೆ ಪಕ್ಷ SSLC ವರೆಗೆ ಒಂದೊಂದು ಪಾಠ 400-500 ಸಲ ಓದಿರ್ತಾರೇನೋ ಅಷ್ಟು. ಓದೋದು. SSLC ವಾಯುಭೂತಿ ಅಗ್ನಿಭೂತಿ ಅಂತ ಬಿಟ್ಟು ಇದು ಬರ್ತಿತ್ತು, ಅದು ಒಂದು ಪಾಠ ಜೋರಾಗಿ ಓದ್ತಿದ್ರು, ನಮ್ಗೆ ಕೇಳ್ತಾ ಇತ್ತು. ಮತ್ತೆ ಮನೇಲಿ ಬೇರೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಓಕೆ, ಸ್ಕೂಲಿಗೆ ಹೋಗುವವರೆಗೂ ಓದೋದೇನೆ, ಸ್ಕೂಲಿಗೆ ಬಂದ್ಮೇಲೆ ತಿಂಡಿ ತಿನ್ನೋದು ಮತ್ತೆ ಓದ್ಲಿಕ್ಕೆ ಕೂತ್ಕೊಳ್ಳೋದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಶಿಕ್ಷಕನ ಮೂಲಕ ಓದು ಅಂತಂದ್ರೆ ಬಾಬಾ ಹೇಳಿರುವಂತ ಪ್ರತಿಯೊಂದು ಜ್ಞಾನದ ಪಾಯಿಂಟ್ ಅನ್ನ ಬಾಬಾನ ಮಡಿಲಲ್ಲಿ ಕೂತ್ಕೊಂಡು ಕೇಳಬೇಕು. ಅದರ ಸ್ವರೂಪರಾಗಬೇಕು. ಒಂದೊಂದು ಶಬ್ದವನ್ನ ವಿಧಿಯಲ್ಲಿ ಅಪ್ಲಿಕೇಶನ್ ಮಾಡಬೇಕು. ಅದರ ಅನುಭವಿಗಳು ನಾವು ಆಗ್ಬೇಕು. ಅಷ್ಟು ಸೀರಿಯಸ್ ಆಗಿ ನಾವು ಸಾಧನೆಯನ್ನ ಮಾಡಬೇಕು. ಬರೀ ಜ್ಞಾನ ಕೇಳಿ ಜ್ಞಾನವನ್ನ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ಸಮಯದಲ್ಲಿ ನಾನು ಸರಿಯಾಗಿ ಸ್ಕೂಲಿಗೆ ಹೋಗ್ಲೇಬೇಕೇ ಹೊರತು ಆಟ ಆಡೋದ್ರ ಮೂಲಕನೋ, ಮೊಬೈಲ್ ನೋಡೋದ್ರ ಮೂಲಕನೋ, ಫಿಲ್ಮ್ಗೆ ಹೋಗೋದ್ರ ಮೂಲಕನೋ ಕ್ಲಾಸಿಗೆ ಬಂಕ್ ಹಾಕುವ ಹಾಗೆ ಇಲ್ಲ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಿದ್ರೆ, ಶಿಕ್ಷಕನಿಂದ ಶ್ರೇಷ್ಠವಾದಂತ ಓದನ್ನ ಯಾವ ಮಕ್ಕಳು ಪಡ್ಕೊಳ್ತಿದ್ದಾರೆ? ಎಲ್ಲರಿಗೂ ಈಶ್ವರ ವಿಶ್ವವಿದ್ಯಾಲಯ ಇದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲರ ಕೈಯಲ್ಲೂ ಮುರಳಿ ಇದೆ ಅಲ್ವಾ? ಎಲ್ಲರಿಗೂ ಟೀಚರ್ ಒಬ್ರೆ. ಆದ್ರೆ ಎಲ್ಲರೂ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ಒಂದೇ ರೀತಿ ಉತ್ತರ ಕೊಡ್ತಾರ? ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ತಾರ? ಸ್ಕೂಲ್ ಒಂದೇ ಅಲ್ವಾ? ಪಾಠ ಒಂದೇ. ವಿಶ್ವದಲ್ಲಿರುವಂತ ಎಲ್ಲ ಬಾಬಾನ ಮಕ್ಕಳಿಗೆ ಸೇಮ್ ಪಾಠ ತಾನೆ? ಪಾಠ ಅಂತೂ ಚೇಂಜ್ ಇಲ್ಲ ತಾನೆ? ಹಾಗೆ ಬಾಬಾ ಹೇಳ್ತಾನೆ, ಆ ಪಾಠದಿಂದ ಫೇಲ್ ಆಗೋರು ಇರ್ತಾರೆ, ಫಸ್ಟ್ ರ್ಯಾಂಕ್ ಬರುವಂತವ್ರು ಇರ್ತಾರೆ. ಅದಕ್ಕೆ ಬಾಬಾರವರ ಪಾಲನೆ ಪಡ್ಕೊಳ್ಬೇಕು ಅಂತಂದ್ರೆ ಭಗವಂತ ಕೊಟ್ಟಿರುವಂತ ಶಿಕ್ಷಣ, ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿಲ್ಲಿ, ಯೋಗಕ್ಕೆ ಸಂಬಂಧಪಟ್ಟಿದ್ದಿಲ್ಲಿ, ಧಾರಣೆಗಿಲ್ಲಿ, ಸೇವೆಗಿಲ್ಲಿ
ಎಲ್ಲವನ್ನ ಬಾಬಾ ಹೇಳಿರುವಂತ ರೂಪದಲ್ಲಿ ಯಾರು ಚಾಚು ತಪ್ಪದೆ ಶಿಸ್ತುಬದ್ಧವಾಗಿ ಖುಷಿಯಿಂದ ಆನಂದದಿಂದ ಸಂತೃಪ್ತ ಭಾವದಿಂದ ಮಾಡಿಡ್ತಾರೋ ಅವರಿಗೆ ಬಾಬಾನಿಂದ ಏನ್ ಸಿಗ್ತದೆ? ಶ್ರೇಷ್ಠ ಪಾಲನೆ. ಚೆನ್ನಾಗಿ ಪಾಲನೆ ಹೇಳೋದು ಸಿಗ್ತದೆ. ಮಜಾ ಏನ್ ಗೊತ್ತಾ? ಶಿಕ್ಷಣ ಇವಾಗ ನಾವು ಕೆಲವೊಂದ್ ಕಡೆ ನೋಡ್ತೀವಿ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳು ಇರ್ತಾವಲ್ವಾ, ಅವ್ರು ಓದ್ತಾ ಇರ್ಬೇಕಾದ್ರೆ ಫೈನಲ್ ಇದ್ದಾಗ್ಲೇನೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಬಿಡ್ತದೆ. ಆಗೋದಿಲ್ಲ. ಅವ್ರು ಹೊಸದಾಗಿ ಅಪ್ಲಿಕೇಶನ್ ಆಗ್ಬೇಕಾದ ಅನಿವಾರ್ಯತೆನೆ ಇರೋದಿಲ್ಲ. ಇರೋದಿಲ್ಲ. ಅವರೇ ಕಂಪನಿಯವರೇ ಏನ್ ಮಾಡ್ತಾರೆ, ಅಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಯಾರಿಗ್ ಮಾಡ್ತಾರೆ? ಚೆನ್ನಾಗಿ ಓದೋಕೆ. ಚೆನ್ನಾಗಿ ಓದೋರಿಗೆ ಮಾರ್ಕ್ಸ್ ತಗೊಳ್ಳೋರು ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಚೆನ್ನಾಗಿ ಓದ್ತಾ ಇರ್ತಾರೋ ಅವರಿಗೆ ಬಾಬಾ ಒಳ್ಳೆಯ ಸೇವೆಯ ಅವಕಾಶವನ್ನ ಕೊಡ್ತಾರೆ. ಕೊಟ್ಟಿರುವಂತ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡಾಗ, ಸರಿಯಾಗಿ ನಿರ್ವಹಣೆ ಮಾಡಿದಾಗ ಬಾಬಾ ಮತ್ತೆ ಮುಂದಿನ ಜವಾಬ್ದಾರಿ ಏನೇನು ಮಾಡ್ತಾ ಹೋಗ್ತಾರೆ, ಬಾಬಾ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಆ ಶಿಕ್ಷಣವನ್ನ ಸರಿಯಾಗಿ ನಾವೇನ್ ಮಾಡ್ಬೇಕು, ಪಾಲನೆ ಮಾಡಿ. ಪಡ್ಕೊಳ್ಬೇಕು. ಸರಿ. ತೀಸರಾ ಹೇ ಸದ್ಗುರು ದ್ವಾರ ಸರ್ವ ವರದಾನೋ ಕಾ ಚಮಕ್ತಾ ಹುವಾ ಸಿತಾರ. ಮೂರನೇ ನಕ್ಷತ್ರ ಯಾವ್ದಂತೆ? ವರದಾನಗಳ ನಕ್ಷತ್ರ. ಹಾ, ಹಂಗಂದ್ರೇನು? ಬಾಬಾ ಏನ್ ಹೇಳ್ತಾರೆ, ನನ್ನ ಮನೆಗೆ ಬಂದಿದೀಯ ತಾನೆ, ಪಾಲನೆ ಪಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ನೀನ್ ಎಲ್ಲಿ ಹೋಗ್ಬೇಕು? ಸ್ಕೂಲಿಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಸ್ಕೂಲ್ಗೆ. ಮುಂದೆ ಸ್ಕೂಲಲ್ಲಿ ನಿಮ್ಗೆ ರಾಜಯೋಗ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಅಲ್ವಾ? ನೀವು ಎಷ್ಟು ಯಥಾರ್ಥವಾದ ರಾಜಯೋಗ ಮಾಡ್ತಾ ಹೋಗ್ತಿರೋ ಅದಕ್ಕೆ ಏನ್ ಹೇಳ್ತಾರೆ ಬಾಬಾ? ತಪಸ್ಸು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ತಪಸ್ಸು. ಆ ತಪಸ್ಸಿನ ಆಧಾರದಲ್ಲಿ ನಮ್ಗೆ ಏನ್ ಸಿಗ್ತಾ ಹೋಗ್ತದೆ? ವರದಾನ. ತಪಸ್ಸು ಮಾಡಿದ್ಮೇಲೆ ಭಗವಂತ ಪ್ರತ್ಯಕ್ಷ ಆದ್ರೂ ಅವ್ರಿಗೆ ಬೇಕಾಗಿರೋದನ್ನ ಏನ್ ಮಾಡಿದ್ದಾರೆ? ತಥಾಸ್ತು ಅಂತ ಕೊಟ್ಟು ಅಂತ ಹೇಳ್ತಾರೆ ತಾನೆ. ನಾವ್ ಏನು ಬೇಕು ಅಂತ ಕೇಳುವಂಗಿಲ್ಲ. ಪ್ರತಿದಿನ ಬಾಬಾ ನಾನು ಏನು ಕೊಡ್ತೇನೆ ಅಂತ ಮೊದಲೇ ಹೇಳ್ಬಿಡ್ತಾರೆ ಅಲ್ವಾ? ಯಾವ್ದು ಅವಶ್ಯಕತೆ ಇದೆ ಅಂತಾನೂ ಕೂಡ ಬಾಬಾ ಹೇಳ್ಬಿಡ್ತಾರೆ. ನಾನು ಅಷ್ಟು ಪವರ್ಫುಲ್ ತಪಸ್ಸನ್ನ ಮಾಡಿದಾಗ ಬಾಬಾ ನಮ್ಗೇನ್ ಕೊಡ್ತಾರೆ? ವರದಾನವನ್ನ ಕೊಡ್ತಾರೆ. ಹಾಗಿದ್ರೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಇರ್ಬೋದು, ನುಮಾಶಾಮ ಯೋಗದಲ್ಲಿ ಇರ್ಬೋದು, ಏಕಾಗ್ರತೆಯಿಂದ ತದೇಕ ಚಿತ್ತದಿಂದ ಪ್ರೀತಿಯಿಂದ ಖುಷಿಯಿಂದ ನಿದ್ರೆ ಇಲ್ಲದೆ ಬೇಜಾರು ಮಾಡ್ದೇನೆ ನಾನು ತಪಸ್ಸನ್ನ ಮಾಡಿ ಭಗವಂತ ಹೇಳಿರುವಂತ ವರದಾನದ ಒಂದೊಂದು ಶಬ್ದದ ಅನುಭವಿ ಆಗಿದೇನಾ ಅಂತ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ. ಚೆಕ್ ಮಾಡ್ಕೋಬೇಕು. ಬಾಬಾ ಮುರಳಿಯಲ್ಲಿ ವರದಾನ ಕೊಟ್ಟ ತಕ್ಷಣದಲ್ಲಿ ಅದು ನಿಮ್ದಾಯ್ತು ಅಂತ ತಿಳ್ಕೊಳ್ಬೇಡಿ. ಆ ವರದಾನಕ್ಕೆ ಸರಿಯಾಗಿ ನೀವು ತಪಸ್ಸನ್ನ ಮಾಡಿದಾಗ ಮಾತ್ರ ಆ ವರದಾನ ಏನಾಗ್ತದೆ? ನಿಮ್ದಾಗ್ತದೆ. ಇಂತಹ ಮಕ್ಕಳಿಗೆ ನನ್ನ ನೆನಪು ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಅಂದ್ರೆ ಇವತ್ತು ನಾನು ಈ ವರದಾನವನ್ನ ನಾನು ಕೊಡ್ತಾ ಇದ್ದೇನೆ, ಈ ಆಸ್ತಿಯನ್ನ ಕೊಡ್ತಾ ಇದ್ದೇನೆ, ಅದು ಇಷ್ಟು ಕೆಲಸ ಮಾಡ್ಕೊಂಡು ಬಂದರ ಮಾತ್ರ ನಿನಗೇನ್ ಸಿಗ್ತದೆ? ಕೆಲವೊಂದ್ಸಲ ಮಕ್ಕಳಿಗೆ ಹೇಳ್ತಾನೆ, ನೀನ್ ಈ ಸಲ ಫಸ್ಟ್ ರ್ಯಾಂಕ್ ಬಂದು ಅವಾಗ ನಿನ್ ಸೈಕಲ್ ಕೊಡಿಸ್ತೇನೆ, ಕಾರ್ ಕೊಡಿಸ್ತೇನೆ, ಮೊಬೈಲ್ ಕೊಡಿಸ್ತೇನೆ ಅಂತ ಹೇಳ್ತಾರೆ ತಾನೆ. ಅಷ್ಟು ಕಂಡೀಷನ್ ಅನ್ನು ನೀವು ಫುಲ್ಫಿಲ್ ಮಾಡಿದಾಗ ಮಾತ್ರ ಸಿಗ್ತದೆ. ಹೀಗೆ ಪ್ರತಿದಿನ ಆ ಒಂದು ವರದಾನದ ಕಡೆ ಗಮನವನ್ನ ಕೊಟ್ಟು, ಮುರಳಿ ಕಡೆ ಗಮನವನ್ನ ಕೊಟ್ಟು, ಅದಕ್ಕೆ ತಕ್ಕ ಹಾಗೆ ಸಾಧನೆಯನ್ನ ಮಾಡಿ ಅಥವಾ ನಮ್ಮಲ್ಲಿರುವಂತಹ ಬಲಹೀನತೆಯನ್ನ ತೆಗೆದು ನಿತ್ಯ ಜೀವನದಲ್ಲಿ ಧಾರಣೆಯನ್ನ ಮಾಡಿ ಸೇವೆಗೆ ನಿಮಿತ್ತರಾದಾಗ ಅಂತಹ ಆತ್ಮಗಳ ನಕ್ಷತ್ರ ಏನಾಗ್ತಾ ಇರ್ತದೆ? ಚೆನ್ನಾಗಿ ಹೊಳಿತಾ ಇರ್ತದೆ. ಹೀಗೆ ಪ್ರತಿದಿನ ಬಾಬನಿಂದ ಪಾಲನೆ, ಪ್ರತಿದಿನ ಹೊಸ ಹೊಸ ಶಿಕ್ಷಣ, ಕೇಳಿರುವಂತ ಶಿಕ್ಷಣವನ್ನ ನಿಜ ಜೀವನದಲ್ಲಿ ಕಾರ್ಯಗತ ಮಾಡುವಂಥದ್ದು. ಆ ಮೂಲಕ ವರದಾನದ ಮೂಲಕ ನಕ್ಷತ್ರ ಏನಾಗ್ಬೇಕು? ಹೊಳೆದಾಗ ಪ್ರಕಾಶ ಏನಾಗ್ತಾ ಇರ್ತದೆ? ಹೆಚ್ಚಿಗೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಹೊಳೆದಿಲ್ಲ ಅಂತಂದ್ರೆ ಏನಾಗ್ತಾ ಇರ್ತದೆ? ಏನಾಗ್ತಾ ಇರ್ತದೆ? ನಿದ್ರೆ ಇರ್ತದೆ ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ತುಂಬಾ ಬುದ್ಧಿವಂತರು ಅನ್ನವ್ರೆ. ನಾವು ಡಬಲ್ ರೀತಿಯಲ್ಲಿ ಬಾಬಾ ನೆನ್ಪು ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂತೆ? ಡಬಲ್ ರೀತಿ ಅಂದ್ರೆ ಕಣ್ಬಿಟ್ಕೊಂಡಿದ್ದೆ ಮಾಡೋದು ಅದು. ಡಬಲ್ ರೀತಿಯಲ್ಲಿ ಅಂತಂದ್ರೆ ಉಳಿದವರೆಲ್ಲ ಬಾಬಾ ಬಾಬಾ ಅಂತ ಬಾಯಿಂದ ಹೇಳಿದ್ರೆ ನಾವು ಬಾಬಾ ಪರಂಧಾಮದಲ್ಲಿ ಇರ್ತಾರಲ್ಲ, ಬಾಬನಿಗೆ ಬಾಬಾ ಬಾಬಾ ಅಂತ ನಾವೇನ್ ಮಾಡ್ತೀವಿ? ಮುಖದಿಂದನೂ ಕೂಡ ಪರಮಧಾಮದಲ್ಲಿರುವಂತ ಭಗವಂತನ ಕೆಳಗಡೆಗೆ ಏನ್ ಮಾಡ್ತೀವಿ?
ಕರಿತೀನಿ. ಯಾವಾಗ? ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಅಲ್ವಾ? ಅಂದ್ರೆ ಇವರು ಮುಖದಿಂದ ಬಾಯಿಯಿಂದ ಬಾಬನನ್ನ ಬಾಬಾ 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 ಅಂತ ಕರೆಯೋರಲ್ಲೇ ಇದ್ದೀರಿ ಹೊರತು ಬಾಬಾ ಇನ್ನೂ ಬಂದೇ ಇಲ್ಲ. ಯಾಕೆ ಬಂದಿಲ್ಲ? ನಿದ್ದೆ ಹೋಗೋದಕ್ಕೆ. ನೋಡಿ ಬಾಬಾ ಬಂದ್ಬಿಟ್ಟು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನೀವು ಇದ್ರೆ ಹೋದ ಅವ್ರು ಯಾಕೆ ಬರ್ತಾರಲ್ಲಿ? ಹೌದು. ಬಾಬಾ ಬೆಳಿಗ್ಗೆ ಯಾಕೆ ಬರ್ತಾರೆ ಅಂತಂದ್ರೆ ಬಂದ್ಬಿಟ್ಟು ಡ್ಯೂಟಿಗೆ ಹೋಗುವಂತ ಕಳ್ಸ್ಲಿಕ್ಕೆ ಬರ್ತಾರೆ. ನೀವು ನಿದ್ರೆ ಮಾಡಿದ್ರೆ ಬರೋದೇ ಇಲ್ಲ. ಯಾರು ಎಚ್ಚರ ಆಗಿರ್ತಾರೆ ಅವರಿಗೆ ಡ್ಯೂಟಿ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕಳಿಸ್ತಾರಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ, ಈ ನಗರಸಭೆಯಲ್ಲಿ ಕ್ಲೀನ್ ಮಾಡೋರೆಲ್ಲ ಇರ್ತಾರಲ್ಲ, ಎಲ್ಲರೂ ಒಂದ್ ಕಡೆ ಸೊಯ್ದಿರ್ತಾರೆ, ಸರಿನಾ? ಅಲ್ಲಿ ಬಂದ್ಬಿಟ್ಟು ಮೇಲಧಿಕಾರಿ ಏನ್ ಮಾಡ್ತಾರೆ, ನೀವು ಇಲ್ಲಿ ಡ್ಯೂಟಿಗೆ ಹೋಗಿ, ಇಲ್ಲಿ ಡ್ಯೂಟಿ ಹೋಗಿ, ಇಲ್ಲಿ ಡ್ಯೂಟಿ ಹೋಗಿ ಕಳಿಸ್ತಾರೆ ತಾನೆ. ಹಾಗೆ ಬೆಳಿಗ್ಗೆ ಬಾಬಾ ನಮ್ಗೆ ಡ್ಯೂಟಿ ಕೊಟ್ಟಿಗೆ ಬಂದಾಗ ನಾವು ನಿದ್ರೆ ಮಾಡ್ತಾ ಕುತ್ಕೊಂಡಿದ್ದಿದ್ರೆ ಬಾಬನ ಪಾಲನೆ ಸಿಗತ್ತಾ? ಸಿಗಲ್ಲ. ಶಿಕ್ಷಣ ಸಿಗತ್ತಾ? ವರದಾನ ಸಿಗತ್ತಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ಆ ನಕ್ಷತ್ರ ಹೊಳಿತಾ ಇರ್ತದೋ ಅಷ್ಟು ಖುಷಿ ಆನಂದ ಏನಾಗ್ತಾ ಹೋಗ್ತದೆ ಇರುತ್ತೆ. ನಾವು ಬಟ್ಟೆ ಇಡ್ತೀವಲ್ಲ, ಎಷ್ಟು ಕ್ಲೀನ್ ಆಗಿರೋದು ಹಾಕೊಳ್ತೀವಿ ಅಷ್ಟು ಖುಷಿ ಆಗುತ್ತೋ ಆಗಲ್ವೋ? ಹೋಗುತ್ತೆ. ಹಾಗಾದ್ರೆ ತಾನೆ. ಅದಕ್ಕಾಗಿ ನಿಮ್ಮ 3 ನಕ್ಷತ್ರವನ್ನ ಚೆಕ್ ಮಾಡ್ಕೊಳ್ಳಿ. ಏನಂತ? ಇಂದು ಕೂಡ ಏನಾದ್ರೂ ಬೇಕು ಅಂತ ನಾನು ಬಾಬನ ಹತ್ರ ಬೇಡ್ತಾ ಇದ್ದೇನಾ ಅಥವಾ ಬಾಬಾ ನಮಗೆ ಕೊಡ್ತಾ ಇದ್ದಾರೋ? ಶಿಕ್ಷಣವನ್ನ ಅಷ್ಟು ಚೆನ್ನಾಗಿ ಫಸ್ಟ್ ರ್ಯಾಂಕ್ ರೂಪದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೇನಾ? ಶಿಕ್ಷಣ ಅರ್ಥ ಮಾಡ್ಕೊಳ್ಳದೆ ನಿಮಗೆ ತಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಿರ್ಲಿ. ವಿಧಿವಿಧಾನ ಗೊತ್ತಿಲ್ಲದೇನೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆ ಬಾಬನಿಂದ ಪಾಲನೆ ಪಡ್ಕೊಳ್ಬೇಕು, ಚೆನ್ನಾಗಿ ಶಿಕ್ಷಣವನ್ನ ಪಡ್ಕೊಳ್ಬೇಕು. ಆಮೇಲೆ ಆ ದಿನ ಪೂರ್ತಿ ಜೀವನದಲ್ಲಿ ಬಾಬಾರ ಜ್ಞಾನವನ್ನ ಅಪ್ಲಿಕೇಶನ್ ಮಾಡಬೇಕು. ಆವಾಗ ಬಾಬನಿಂದ ನಮ್ಗೇನ್ ಸಿಗ್ತದೆ? ವರದಾನ ಸಿಕ್ಕಿದಾಗ ದಿನದಿಂದ ದಿನಕ್ಕೆ ನಿಮ್ಮ ನಕ್ಷತ್ರ ಏನಾಗ್ತಾ ಇರ್ತದೆ? ಹೊಳಿತಾ ಹೋಗ್ತದೆ ಅಲ್ವಾ? ಈಗ ಒಂದು ಸಣ್ಣ ಮಗು ತುಂಬಾ ಹೊತ್ತು ಅಪ್ಪ ಅಮ್ಮನ ಕೈಲಿದ್ರೆ ಅಪ್ಪ ಅಮ್ಮ ಸ್ನಾನ ಮಾಡಿಸಿ ಕ್ಲೀನಾಗಿ ಬಟ್ಟೆ ಹಾಕಿ ಅದಕ್ಕೆ ಪೌಡ್ರ್ ಹಚ್ಚಿ ಕಾಡಿಗೆಯನ್ನು ಹಚ್ಚಿ ಹೊಸದಾಗಿ ಕ್ಲೀನ್ ಆಗಿ ಫಳ 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 ಹೊಳಿತಾ ಇರುವಂತ ರೀತಿಯಲ್ಲಿ ಸೆಂಟ್ ಗಿಂಟೆಲ್ಲ ಸ್ಪ್ರೇ ಮಾಡಿ ಏನ್ ಮಾಡ್ತಾರೆ, ಸುಂದರ ಮಾಡಿ ಕಳಿಸ್ತಾರೆ ಅಲ್ವಾ? ಅಮ್ಮ ಅಷ್ಟು ಮಾಡಿಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಕೆಲ್ಸಕ್ಕೆ ಹೋಗ್ಬೇಕು, ಸರಿನಾ? ಅಮ್ಮ ಬಂದಾಗ ಮಗು ಗೊರ್ರ ಅಂತ ನಿದ್ರೆ ಮಾಡ್ತಾ ಇದ್ರೆ ಏನಾಗ್ತದೆ? ಹಂಗೆ ಏನಾಗ್ತದೆ? ಹಾ ಹಂಗೆ ಬಿಟ್ಟು ಬಿಡ್ತಾರೆ. ಏನಾಗ್ತದೆ ಅಂತಂದ್ರೆ ಮಗು ಬೆಳಿಗ್ಗೆ ಎದ್ದು ಮುಖ ತೊಳಿದೇನೆ, ಸ್ನಾನ ಮಾಡ್ದೇನೆ, ನಿನ್ನೆದೆ ಗಲೀಜಾಗಿರುವಂಥದ್ದು ಆಟ ಆಡ್ಕೊಂಡು ಬಂದಿರುವಂತ ಮಣ್ಣಿನ ಬಟ್ಟೆಯನ್ನೇ ಹಾಕೊಂಡು ಹೋಮ್ವರ್ಕ್ ಮಾಡ್ದೇನೆ, ಅದೇ ಪಾಟಿ ಚೀಲ ಅಂದ್ರೆ ಸ್ಕೂಲ್ ಬ್ಯಾಗ್, ನಮ್ಮ ಕಡೆ ಪಾಟಿ ಚೀಲ ಅಂತ ಹೇಳ್ತಾರೆ. ಯಾಕಂದ್ರೆ ಹಳೆ ಕಾಲದ ಪಾಟಿ ಅಂತ ಇರ್ತಿತ್ತು. ಈಗ ಪಾಟಿ ಯಾಕೆ ಹೇಳ್ತಾರೆ ಅಂತಾರೆ, ಪಾಟಿ ಅಂದ್ರೆ ಏನು ಅಂತ ಕೇಳ್ತಾರೆ ಈಗಿನ ಜನರೇಷನ್ ಅಲ್ವಾ? ಓಕೆ, ಅದೇ ಚೀಲವನ್ನು ತೆಗೆದುಕೊಂಡು ನೀವು ಸ್ಕೂಲಿಗೆ ಹೋದರೆ ಜನ ನಿಮ್ಮನ್ನ ಏನ್ ಮಾಡ್ತಾರೆ? ಪೂರ್ಣ ಕುಂಭ ಸ್ವಾಗತ ಮಾಡ್ತಾರೆ ಸ್ಕೂಲಲ್ಲಿ. ಮಾಡಲ್ಲ. ಹೆಂಗೋಗಿದ್ದೀರಿ? ಮುಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ, ನಿನ್ನೆದೇ ಬಟ್ಟು ಹಾಕೊಂಡಿರೋದು ಹಂಗೇ ಕಣ್ಣು ಉಜ್ಕೊಂಡು ಏನ್ ಮಾಡಿದಿರಿ? ಬ್ಯಾಗ್ ಸ್ಕೂಲಿಗೆ ಹೋದ್ರೆ ಹೊಡಿತಾರೆ ಅಪ್ಪ ಅಮ್ಮ ಅಂತ ಟೀಚರ್ ಹೊಡಿತಾರೆ, ಸೀದಾ ಹೋಗ್ಬಿಟ್ಟಿದ್ದೀರಿ. ಅಥವಾ ಸ್ಕೂಲಿಗೆ ಹೋದ ತಕ್ಷಣದಲ್ಲಿ ನಿಮ್ಮನ್ನ ಬನ್ನಿ ಮಕ್ಕಳೇ ಅಂತ ಏನ್ ಮಾಡ್ತಾರೆ ಟೀಚರು? ಕರೀತಾರೋ ಕರೆಯಲ್ವೋ? ಕಲಿಯಲ್ಲ. ಏನ್ ಮಾಡ್ತಾರೆ? ಸ್ವಚ್ಛ ಬೈತಾರೆ. ಮಾಡ್ಕೊ. 4 ಬಾರ್ಸ್ ಬಿಟ್ಟು ಅಲ್ಲಿ ಗ್ರೌಂಡ್ ಅಲ್ಲಿ ಒಂದು 25 ರೌಂಡ್ ಹೊಡಿ ಅಂತ ಹೇಳ್ತಾರೆ. ಹೌದು. ಹೇಳ್ತಾರ ಹೇಳಲ್ವಾ? ಹೇಳ್ತಾರೆ. ಹಾಗೆ ಮುರಳಿಯನ್ನು ಕೇಳಬೇಕಾದ್ರೆ ನಮ್ಗೆ ಸೊಂಪಾಗಿ ನಿದ್ರೆ ಬರ್ತಾ ಇದೆ ಅಂತಂದ್ರೆ ಏನರ್ಥ? ನಮ್ಮ ಮನ ಬುದ್ಧಿಯನ್ನು ನಾವು ಕ್ಲೀನ್ ಮಾಡ್ದೇನೆ ಏನ್ ಮಾಡಿದೀವಿ? ಬಾಬನ ಎದುರುಗಡೆ ಹೋಗಿದ್ದೀವಿ. ಅದಕ್ಕಾಗಿ ಜ್ಞಾನ ನಮ್ಗೆ ಅರ್ಥ ಆಗೋದಿಲ್ಲ, ಜ್ಞಾನ ಕೇಳುವಂತ ಆಸಕ್ತಿ ನಮಗೆ ಇಲ್ಲ, ಸ್ಕೂಲಿಗೆ ಸರಿಯಾಗಿ ಹೋಗ್ತಾ ಇಲ್ಲ. ಆವಾಗ ಟೀಚರ್ ಇಂದ ನಮ್ಗೇನ್ ಸಿಗ್ತದೆ? ಏಟುಗಳು ಬೀಳ್ತವೆ. ಬೆಂಚ್ ಮೇಲೆ ನಿಲ್ಸಿಬಿಟ್ಟು ಬಗ್ಸ್ಬಿಟ್ಟು ಬೆತ್ತ ತಗೊಂಡು ರಪ್ ಅಂತ ಎಲ್ಲರ ಎದುರುಗಡೆಗೆ ಏನ್ ಮಾಡ್ತಾರೆ? ಹೊಡಿತಾರೆ. ಹೊಡಿತಾರೆ. ಹೊಡಿಸ್ಕೊಳ್ಬೇಕಾ ಅಥವಾ ಯೋಗ್ಯ ಮಗು ಆಗ್ಬೇಕು? ಯೋಗ್ಯ ಮಗು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಯಾವ ಭಾಗ್ಯದ ನಕ್ಷತ್ರ ಆಗಿದ್ದೇನೆ. ಇಂಥ ಭಾಗ್ಯ ಕೊಡುವಂತ ಸಮಯದಲ್ಲಿ ಅಜ್ಞಾನದ ನಿದ್ದೆಯಲ್ಲಿ ನಾನು ಮಲಗುತ್ತೇನೆ ಅಂತಂದ್ರೆ ನನ್ನಷ್ಟು ಆ ಭಾಗ್ಯಶಾಲಿಗಳು ಯಾರು ಇಲ್ಲ. ಆ ಭಾಗ್ಯಶಾಲಿಗಳ ನನ್ನಷ್ಟು ದೌರ್ಭಾಗ್ಯಶಾಲಿ. ಅಲ್ಲವೇ ಅಲ್ಲ. ಮುಂದೇಳಿ, ನೆಕ್ಸ್ಟ್ ಒಂದು ಚಾನ್ಸ್.
ಆ ಮೂರ್ಖರು. ಮತ್ತೆ ನೆಕ್ಸ್ಟ್ ದುರ್ಭಾಗ್ಯರು. ಮತ್ತೆ ದುರ್ಭಾಗ್ಯ. ಮತ್ತೆ ಆಯ್ತು, ಮುಂದೆ ನೆಕ್ಸ್ಟ್. ಶತಮೂರ್ಖರು. ಹಾ ನೋಡಿ ನೋಡಿ ಎಷ್ಟು ಒಳ್ಳೊಳ್ಳೆ ಬಿರುದು ಕೊಡ್ತಿದ್ದಾರೆ. ನೆಕ್ಸ್ಟ್ ಹೇಳಿ ಮತ್ತೆ. ಅತೀ ಮೂರ್ಖರು. ಬಾಬಾ ಹೇಳ್ತಾರೆ ಹೇಳ, ಹೇಳಿ. ಇಂಥ ಮಕ್ಕಳಿಗೆ ಬಾಬಾ ಪದಮಾಪದಂ ದೌರ್ಭಾಗ್ಯಶಾಲಿಗಳು ಅಂತ ಏನ್ ಹೇಳ್ತಾರೆ. ಶತ ಅಂದ್ರೆ 100, ಪದಮಾಪದಮ ದೌರ್ಭಾಗ್ಯಶಾಲಿಗಳು ಅಂದ್ರೆ ನೀವು ಸರಿಯಾಗಿ ಮಾಡಿದ್ರೆ ಪದಮಾಪದಮ ಭಾಗ್ಯನೂ ಸಿಗ್ತದೆ, ಇಲ್ಲ ಅಂತ ಪದಮಾಪದಮ ದೌರ್ಭಾಗ್ಯ. ದೌರ್ಭಾಗ್ಯನೂ ಕೂಡ ಅವಾಗ ಸಿಗುತ್ತೆ. ಅಂತಿಮ ಸಮಯದಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟು ಅಯ್ಯೋ ಅಂತ ಏನ್ ಮಾಡ್ಬೇಕಾಗ್ತದೆ, ಕೂರ್ಬೇಕು. ಆವಾಗ ಪದಮಾಪದಮ ದೌರ್ಭಾಗ್ಯಶಾಲಿಗಳ ಆತ್ಮ ಇದೆಯಲ್ಲ, ನಕ್ಷತ್ರ ಇದೆ, ಫಳ 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 ಅಂತ ಏನಾಗ್ತಾ ಇರ್ತದೆ, ಹೊಳಿತಾ. ಹೌದಲ್ವೋ? ಇಲ್ಲ, ಏನ್ ಮಾಡ್ತಿರ್ತದೆ, ಅಳ್ತಿರ್ತೀವಿ. ಗೊಳೋ ಅಂತ ಏನ್ ಮಾಡ್ತಿರ್ತದೆ. ನನಗೆ ಅಂತ ಅವಕಾಶ ಇದ್ರೂ ಕೂಡ ನಾನು ಅದನ್ನು ಸದ್ವಿನಿಯೋಗ ಮಾಡ್ಕೊಂಡಿಲ್ಲ ಅಂತ ಆಂತರಿಕವಾಗಿ ಏನ್ ಮಾಡ್ತಿರ್ತಾರೆ ಆತ್ಮೀಯರೇ, ಅಳ್ತಾ ಇರ್ತಾರೆ. ಅಂತಹ ಮಕ್ಕಳು ನೀವು ಆಗಬಾರದು. ಅದಕ್ಕೆ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ, ನಮ್ಮ ಆತ್ಮ ಹೊಳಿತಾ ಇದೆಯೋ ಅಥವಾ ಡಿಮ್ ಆಗಿದ್ಯೋ ಯಾರಿಗೆ ಗೊತ್ತಾಗ್ತದೆ? ನಮ್ಗೆ ನಮ್ಗೆ. ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬೇರೆಯವ್ರದನ್ನ ನೋಡ್ಬೇಡಿ, ಅಯ್ಯೋ ಅಣ್ಣವ್ರೆ ಅವ್ರು ನೋಡಿ ನಿದ್ರೆ ಮಾಡ್ತಿದ್ದಾರೆ, ಬೇರೆಯವ್ರನ್ನ ನೋಡ್ಬೇಡಿ. ಯಾರು ನೋಡ್ಕೊಳ್ಬೇಕು? ನಮ್ಮನ್ನ. ನೀವು ಎಚ್ಚರ ಇದ್ದರೆ ಅವರು ಕೂಡ ಎಚ್ಚರ ಆಗ್ತಾರೆ. ಅವ್ರು ಎಚ್ಚರ ಆಗ್ಲಿ ಬಿಡ್ಲಿ, ಅದು ನಿಮ್ಗೆ ಪಾಠ ಮಾಡ್ಬೇಕಾದ್ರೆ ಪಕ್ಕದವ್ರು ಏನ್ ಮಾಡ್ತಾರೆ ನಿಮ್ಗೆ ಬೇಡ, ಟೀಚರ್ ಏನ್ ಪಾಠ ಮಾಡ್ತಾರೆ ಅಂತ ಕೇಳ್ಬೇಕು ತಾನೆ. ಓಕೆ, ಅಚ್ಚಾ, ಓಂ ಶಾಂತಿ.